ಮೊದಲ ಸೆಷನ್ ಮೊದಲ ಚೆಂಡಿಗಾಗಿ ವಿನೋದ್ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ನವಾಜ್ ಸ್ಟ್ರೈಕ್ ಅಲ್ಲಿ ಇಲ್ಲಿ ಮೊದಲ ಸೆಮಿಫೈನಲ್ ಪಂದ್ಯದ ಆರಂಭಿಕ ಸೆಷನ್ ಆರಂಭ ಕಾಣ್ತಾ ಇದೆ. ವಿನೋದ್ ಸೆರಗದ ಮೊದಲ ಚೆಂಡು ಲಾಂಗನಲ್ಲಿ ಓಟವನ್ನು ನವಾಜ್ ದಾಖಲಿಸಿದ್ರು. ನವಾಜ್ ಖಾತೆ ಆರಂಭ. ಮೊದಲ ಸ್ಥಗಿತ ಒಂದು ಓಟವನ್ನು ದಾಖಲಿಸಬಲ್ಲ ಲೆಕ್ಕಾಚಾರ ನವಾಜ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಶಸ್ಸನ್ನು ಪಡ್ಕೊಂಡಿದ್ದ ತಂಡದ ಮೊತ್ತವು ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. ಅಜಿತ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ಆಸಿಫ್ ಮತ್ತು ಅಸ್ಗರ್ ಅವರ ಮಾಲೀಕತ್ವದ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಈ ಒಂದು ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಆ ಸಂಸ್ಥೆಗೆ ಕೂಡ GBL ಸೋಷಿಯಲ್ ಆರ್ಗನೈಸೇಷನ್ ಸಂಸ್ಥೆ ಮುಖಾಂತರವಾಗಿ ನಾವು ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ಪಂದ್ಯಾಕೂಟದಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನು ಕಾಣಬಲ್ಲಂತ ಆಟಗಾರನಿಗೆ ಎಲೆಕ್ಟ್ರಿಕಲ್ ಬೈಸಿಕಲ್ ಅನ್ನು ನೀಡಿ ಗೌರವಿಸಲಿಕ್ಕಿದ್ದಾವೆ ಕೂಡ. ತಡ ಮೊತ್ತವು ಕೂಡ 2 ಓಟವನ್ನು ತಲುಪ್ತಾ ಇದೆ. ಅಜಿತ್ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. ಮತ್ತೆ ಮೂರನೆಯ ಬಾರಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಮತ್ತೆ ಕೂಡ ಸ್ಟ್ರೈಕ್ ಔಟ್ ಆಗ್ತಾ ಇದೆ. 1 ಓಟಗಳ ಸೇರ್ಪಡೆ. ತಡ ಮೊತ್ತವು ಕೂಡ 3 ಓಟವನ್ನು ತಲುಪ್ತಾ ಇದೆ. 3 ಚೆಂಡುಗಳನ್ನು ಮುಕ್ತಾಯವನ್ನು ಮಾಡಿಕೊಟ್ರು. ನಾಲ್ಕು ಎಸ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 3 ಓಟವನ್ನು ತಲುಪಿದ್ದಾರೆ. ಕರ್ನಾಟಕ ಸರ್ಕಾರ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಕಂದಾಯ ನಿರೀಕ್ಷಕರು ಕಸಬ-ಹೋಬಳಿ ಕೋಲಾರ ಜಿಲ್ಲೆಯ ಶ್ರೀಯುತ ಅಜಯ್ ಕುಮಾರ್ ಸರ್ ಈಗಾಗಲೇ ನಮ್ಮ ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೂ ಕೂಡ GBA ಸೋಷಿಯಲ್ ಆರ್ಗನೈಸೇಷನ್ ಸಂಸ್ಥೆ ಮುಖಾಂತರವಾಗಿ ನಾವು ಮತ್ತೊಮ್ಮೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕೂಡ. ಇದ ಪಂದ್ಯ ಮತ್ತೆ ಮೊದಲ ಗಾದಿಯನ್ನು ಕಾಣುತ್ತಾ ಇದೆ. ತಡ ಮೊತ್ತ 3 ಓಟವನ್ನು ತಲುಪ್ತಾ ಇದ್ದಾರೆ. KTR 11 ಮತ್ತು BSR ಮೊದಲ ಸೆಮಿಫೈನಲ್ ಪಂದ್ಯಾಟವನ್ನು ಆಡುತ್ತಾ ಇದೆ. ಈತ ಮತ್ತೆ 5ನೆಯ ಬಾರಿ ತಟ್ಟುಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಇದ್ದ ಓಟಗಳಿಗೆ ಅವಕಾಶವನ್ನು ವಿನೋದ್ ಮಾಡಿಕೊಡುತ್ತಾರೆ. ಒಂದು ರಾಜ್ಯ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಇಲ್ಲಿ ಡಾಟ್ ಬಾಲ್ಗಳ ಸೇರ್ಪಡೆಯೂ ಕೂಡ 5 ಎಸೆತಗಳು ಈಗಾಗಲೇ ಮುಕ್ತಾಯವನ್ನು ಕಾಣ್ತಾ ಇದೆ. 3 ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಕೊನೆಯ ಒಂದಷ್ಟಲ್ಲಿ ಪ್ರಾರಂಭಿಕ ಓವರ್ ಮುಕ್ತಾಯಕ್ಕಾಗಿ ಬಾಕಿಳುತ್ತಾ ಇದೆ. ಇದಾದ ಬಳಿಕ 2ನೆಯ ಸೆಮಿಫೈನಲ್ ಪಂದ್ಯ ಅಂಕಣ ಒಳಭಾಗದಲ್ಲಿ ಸಾಗಿ ಬರಲಿಕ್ಕಿದೆ. ಟೀಮ್ ಇಂಡಿಯಾ ಬಾಬು 11 ಮತ್ತು ವಸೀಂ 11 ಥಂಡರ್ಸ್ನ ತಂಡ 2ನೆಯ ಸೆಮಿಫೈನಲ್ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಕೊನೆಯ ಎಸೆತಕ್ಕಾಗಿ ಅಂತಿಮ ಒಂದು ಸಭಾ ಕೀಳುತ್ತಾ ಇದೆ. ತಡ ಮತ್ತೆ 3 ಓಟಗಳು ಕೊನೆ ಬಾರಿ. ಶೈಲಿ ಹೊಡೆತನ ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳು ಬರೀತಾ ಇದೆ. ಸುಂದರತೆಯ ಓವರ್. KTR 11 ಪರವಾಗಿ ವಿನೋದ್ ಈತ ಮುಕ್ತಾಯವನ್ನು ಮಾಡಿಕೊಟ್ರು. ಇಲ್ಲಿ BSR ಮುಕ್ತಾಯ ಕಂಡ ಮೊದಲ 6 ಚೆಂಡುಗಳಲ್ಲಿ 3 ಓಟವನ್ನು ತಲುಪ್ತಾ ಇದ್ದಾರೆ. ಏನಿರ್ತಕ್ಕಂಥ 7 ಓವರ್ಗಳ ಪಂದ್ಯಾಟದಲ್ಲಿ ಅದೆಷ್ಟು ಓಟವನ್ನು ಮೊದಲ ಹಂತದಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. KTR 11 ಬಹಳಷ್ಟು ಸಮಾಲೋಚನೆ ನಡೆಸ್ತಾ ಇದ್ದಾರೆ ಕೂಡ. ಇತ್ತೀಚಿನ ದಿನಗಳಲ್ಲಿ ದಾವಣಗೆರೆಯಲ್ಲಿ ಮುಕ್ತಾಯವನ್ನು ಕಂಡಿರ್ತಕ್ಕಂಥ 18ನೆಯ ಬಾರಿಯ ಹಗಲು ರಾತ್ರಿಯ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಪಂದ್ಯಾಕೂಟದಲ್ಲಿ
ವಿಭೂಷಣ್ ಪರವಾಗಿ ಆಡಿರ್ತಕ್ಕಂಥ ಬಹಳಷ್ಟು ಆಟಗಾರರು ಈತ GBA ಪಂದ್ಯಾಕೂಟದಲ್ಲಿ KTR 11 ತಂಡವನ್ನು ಹೊಂದಿಕೊಂಡು ಆಡ್ತಾ ಇದ್ದಾರೆ. ಅಲ್ಲಿ ದ್ವಿತೀಯ ಸ್ಥಾನಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು. ಹೊಸ ಬೌಲರ್ ಸಾಗರ್ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ತಳ ಮತ 3 ಓಟಗಳು. ಸಾಗರ್ SRK ಭಾಗದಲ್ಲಿ ಎರಡರ ಮೊದಲ ಚೆಂಡಿಗಾಗಿ ಎರಡರ ಮೊದಲ ಚೆಂಡು ಡಿಫೆಕ್ಷನ್ ಕವರ್ಸಿ ನವಾಜ್ ಓಟವನ್ನು ದಾಖಲಿಸುವ ಪ್ರಯತ್ನವನ್ನು ಕಂಡ್ರು. ಒಂದು ಓಟಗಳ ಸೇರ್ಪಡೆ. ಇಲ್ಲಿ ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. BSR ನ ಮೊದಲ ಸರದಿ ಆಟಗಾರೊಂದೆಡೆ ಜೊತೆ ಆಟ ಮುಂದುವರಿ ಕಾದಿಯನ್ನು ಕಾಣ್ತಾ ಇದೆ ಕೂಡ. ಆರಂಭಿಕ ಹಂತದಲ್ಲಿ ಅಜಿತ್ ಮತ್ತು ನವಾಜ್ ಅಂಕಣಗಳ ಎಂಟನ್ನು ಕಂಡಿದ್ದಾರೆ. ಎರಡನೇ ಚೆಂಡು ಲೆಗ್ ಲಾನ್ಸ್ ಮಾಡುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಮಿಡಾನಲ್ಲಿ ಓಟಗಳು ಬರುತ್ತಾ ಇದೆ. ಮತ್ತೆ ಒಂದು ಓಟಗಳ ಪೂರೈಕೆಯೂ ಕೂಡ ಒಂಟಿ ಓಟವನ್ನು ಪ್ರತಿಯೊಂದು ಚೆಂಡಿಗೂ ಕೂಡ ದಾಖಲಿಸುವ ಲೆಕ್ಕಾಚಾರ BSR ಆಟಗಾರರು ಮಾಡ್ತಾ ಇದ್ದಾರೆ. ಐದು ಓಟವನ್ನು ತಲುಪ್ತಾ ಇದೆ. ಓಟಗಳಿಗೆ ಅವಕಾಶಗಳು ಸಾಗರ್ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಪಂದ್ಯಾಕೂಟದ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಎಸೆತಗಾರ ಕೂಡ ಸಾಗರ್ ಒಂದೆಡೆ ಈಗಾಗಲೇ ಡಾಟ್ ಬಾಲ್ ದಾಖಲಿಸಿದ್ದಾರೆ. 5ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ನಾಲ್ಕನೇ ಚೆಂಡಿತ ಥರ್ಡ್ ಮನೆ ಬದಲು ಓಟಗಳು ಬರುತ್ತಾ ಇದೆ. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಒಂದು ಓಟ ಸೇರ್ಪಡೆ. ಎರಡನೆಯ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳ ನಡುವೆ ಐತಾ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಚುರುಕಿನ ಅವಳಿ ಓಟವನ್ನು ಇಲ್ಲಿ ದಾಖಲಿಸ್ತಾ ಇದ್ದಾರೆ. ತಳ ಮೊತ್ತವು ಕೂಡ 7 ಓಟವನ್ನು ತಲುಪ್ತಾ ಇದೆ. 2ನೇ ಓವರ್ನ 4 ಎಸೆತಗಳಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ ಕೂಡ. 8 ಓವರ್ಗಳ ರೂಪದಲ್ಲಿ ಸಾಗಿರ್ತಕ್ಕಂಥ ಮೊದಲ ಸೆಮಿಫೈನಲ್ ಪಂದ್ಯ. ಅದ್ಯಾವ ಒಂದು ತಂಡ ಇಲ್ಲಿ ಜಯವನ್ನು ಕಂಡು ಮೊದಲ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಅದಕ್ಕಾಗಿ 2 ಪ್ರತಿಷ್ಠಿತ ಸಂಸ್ಥೆಗಳು ಇಲ್ಲಿ ಪಂದ್ಯ ಆಟವನ್ನು ಆಡ್ತಾ ಇದೆ. ನಡುವೆ ಬಹಳ ಶತಮಾನದ ಕ್ಷೇತ್ರರಕ್ಷಣೆ ಸಾಗಿತ್ತು. ಓಟಗಳು ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ ಆರಂಭಿಕ ಹಂತದ ಟಾಸ್ ಜಯವನ್ನು ಕಂಡಿರ್ತಕ್ಕಂಥ KT ರಾಜ್ಕುಮಾರ್ ಸಾರಥ್ಯದ KTR 11 ಮೊದಲಾಗಿ ಬಾಲ್ ಪಾಸ್ ನಿರ್ಧಾರವನ್ನು ಕಂಡಿದ್ರು. ಈಗಾಗಲೇ ಚಾಲ್ತಿಯ 3ನೇ ಓವರ್ನಲ್ಲಿ 7 ಓಟವನ್ನು ಮಾತ್ರ ಬಿಟ್ಕೊಡ್ತಾ ಇದ್ದಾರೆ. ಸಾಗರ್ ಕೊನೆಯ ಬಾರಿ ಮತ್ತೆ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಮಿಡ್ವಿಕೆಟ್ನಲ್ಲಿ ಸಾಗ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಆಯ್ತಾ. ಒಂಟಿ ಓಟಗಳಿಗೆ ಸಾಗರ್ 2ನೇ ಓವರ್ ಅಂತಿಮ ಚೆಂಡಲ್ಲಿ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಪೂರೈಕೆಯೂ ಕೂಡ ಮುಕ್ತಾಯ ಕಂಡ 2 ಓವರ್ಗಳಲ್ಲಿ ತಡ ಮೊತ್ತ 7 ಓಟವನ್ನು ತಲುಪ್ತಾ ಇದೆ. ಇವತ್ತಿನ ದಿನ ಈ ಒಂದು ಪಂದ್ಯಾಕೂಟದಲ್ಲಿ ಸರಣಿ ಶ್ರೇಷ್ಠ ಆಟಗಾರನಿಗೆ ಎಲೆಕ್ಟ್ರಿಕಲ್ ಬೈಸಿಕಲ್ ಅನ್ನು ನೀಡಿ ಗೌರವಿಸಲಿಕ್ಕಿದ್ದಾವೆ. ತಳ ಮೊತ್ತ 7 ಓಟಗಳು. ತಳ ಮೊತ್ತ 8 ಓಟವನ್ನು ತಲುಪ್ತಾ ಇದೆ. 2 ಓವರ್ ಇಲ್ಲಿ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಇನ್ನು ಕೂಡ 36 ಚೆಂಡುಗಳು ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಈ ಒಂದು ವ್ಯವಸ್ಥಿತ ದಾಖಲೆಯ ಶ್ರೀಮಂತಿಕೆ ಪಂದ್ಯಾಕೂಟದ ಕೇಂದ್ರ ಬಂದು KT ರಾಜ್ಕುಮಾರ್ ಸರ್ ಕೂಡ ನಮ್ಮ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಮಾದೇವಪುರ ಕ್ಷೇತ್ರ ಮತ್ತು ಕೇರಪುರ ಕ್ಷೇತ್ರ ಜನತೆಯ ಪರವಾಗಿ ನಾವು ಮತ್ತೊಮ್ಮೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತೇವೆ ಕೂಡ. ಹಾಗೆ ಜೊತೆಗಾಗಿ ಬಹಳಷ್ಟು ದಾನಿಗಳು ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. 8 ಓಟಗಳು ಕಾಣ ಸಿಗ್ತಾ ಇದ್ದಾವೆ. 3ನೇ ಓವರ್ಗಾಗಿದ್ದ ಹೊಸ ಬೌಲರ್ ರೇವಂತ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಅವರ ಮೊದಲ ಚೆಂಡು ತೀರಾ ಕೆಳಚಾದು ಹೋಗ್ತದೆ. ಓಟಗಳು ಬರ್ತಾ ಇಲ್ಲ. ಅವರ ಮೊದಲ ಚೆಂಡು ಡಾಟ್ ಬಾಲ್ ರೂಪದಲ್ಲಿ
ಮುಕ್ತಾಯವನ್ನು ಮಾಡಿಕೊಟ್ರು. 5 ಚೆಂಡುಗಳು ಈ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಇವತ್ತಿನ ದಿನ ಅಗ್ರಮಾನ್ಯ ಪ್ರಶಸ್ತಿಯನ್ನು ಪಡ್ಕೊಳ್ಳಬಲ್ಲಂತ ತಂಡಕ್ಕೆ 3 ಲಕ್ಷ ನಗದನ್ನು ಕೊಡ ಮಾಡ್ತಾ ಇರ್ತಕ್ಕಂಥವ್ರು ಶ್ರೀ ವಿನಾಯಕ ಜ್ಯುವೆಲರಿ ಮತ್ತು ಸಿಲ್ಕ್ ಸ್ಯಾರಿನ ಮಾಲೀಕರು. ಹಾಗೆ ದ್ವಿತೀಯ ಸ್ಥಾನಿಯಲ್ಲಿ ಪ್ರಶಸ್ತಿಯನ್ನು ಪಡ್ಕೊಳ್ಳಬಲ್ಲಂತ ತಂಡಕ್ಕೆ 2 ಲಕ್ಷ ನಗದನ್ನು ಕೊಡ ಮಾಡ್ತಾ ಇರ್ತಕ್ಕಂಥವ್ರು ಶ್ರೀವರಿ ಡೆವಲಪರ್ಸ್ ಅಂಡ್ ಮಾರ್ಕೆಟಿಂಗ್ ನ ಮಾಲೀಕರು. ಹಾಗೆ ತೃತೀಯ ಸ್ಥಾನೀಯ ನಗದನ್ನು 1 ಲಕ್ಷ ನಗದನ್ನು ಕೊಡ ಮಾಡ್ತಾ ಇರ್ತಕ್ಕಂಥವ್ರು ಆರ್ಟ್ ಆಫ್ ಸ್ಪೀಕಿಂಗ್ ಅಕಾಡೆಮಿಯ ಮಾಲೀಕರು ಕೂಡ. ಇವರೆಲ್ಲರಿಗೂ ಕೂಡ GBS ಸೋಷಿಯಲ್ ಆರ್ಗನೈಸೇಷನ್ ಸಂಸ್ಥೆ ಮುಖಾಂತರವಾಗಿ ನಾವು ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ತಳ ಮೊತ್ತವು ಕೂಡ ತೋಟವನ್ನು ತಲುಪ್ತಾ ಇದೆ 3ನೇ ಓವರ್ ಚಾಲ್ತಿಯಲ್ಲಿ. ತೀರಾ ಕೆಳಚಾದು ಹೋಗ್ತಾ ಇರ್ತಕ್ಕಂಥ ಚೆಂಡು ನಡುವೆ ಊಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಕಾಣ್ತಾ ಇದ್ದಾವೆ. ಯಾವುದೋ ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ಎಸೆತಗಾರ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಳ್ಳಬಲ್ಲಂತ ಎಸ್ಗಾರನಿಗೆ ಅನಿಲ್ ಕುಂಬ್ಳೆ ಅವರ ಮುಖಾಂತರವಾಗಿ 10,000 ನಗದನ್ನು ಕೊಡ ಮಾಡ್ತಾ ಇರ್ತಕ್ಕಂಥವ್ರು ಶ್ರೀತ ಬಾಲಾಜಿ ಎಂ ಅವರು. ಹಾಗೆ ಅತ್ಯುತ್ತಮ ದಾಂಡಿಗ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನ ಕಾಣಬಲ್ಲಂತ ಆಟಗಾರನಿಗೆ ಸಚಿನ್ ತೆಂಡೂಲ್ಕರ್ ಅವಾರ್ಡ್ ಜೊತೆಗಾಗಿ 10,000 ನಗದು ಕೊಡ ಮಾಡ್ತಾ ಇರ್ತಕ್ಕಂಥ ಶ್ರೀಯುತ ಚಂದ್ರಮೋಹನ್ ಸರ್ ಅವರು. ಹಾಗೆ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಗಾಗಿ ಎಲೆಕ್ಟ್ರಿಕಲ್ ಬೈಸಿಕಲ್ ಅನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ. ಮತ್ತೆ 5ನೇ ಬಾರಿ ತಟ್ಟಿಬಿಟ್ಟು ಓಟಗಳು ದಾಖಲಾತಿನ ಕಾಣ್ತಾ ಇದೆ. ಕವರ್ಸ್ ಒಂದು ಓಟಗಳ ಸೇರ್ಪಡೆ 2ನೇ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಚುರುಕಿನ 2 ಓಟವನ್ನು ಆರಂಭಿಕ ಸರದಿ 2 ಮಂದಿ ಆಟಗಾರರಲ್ಲಿ ದಾಖಲಿಸ್ತಾ ಇದ್ದಾರೆ. ನವಾಜ್ ಮತ್ತು ಅಜಿತ್ ಜೊತೆ ಆಟ ಮುಂದುವರಿಕೆ ಹಾದಿಯನ್ನು ಕಾಣ್ತಾ ಇದೆ. ಆರಂಭಿಕ ಹಂತದ ಟಾಸ್ ಪರಾಜಯವನ್ನು BSR ಕಂಡ್ರು ಕೂಡ ಇಲ್ಲಿ ಬಹಳಷ್ಟು ಉತ್ತಮ ಪಾರ್ಟ್ನರ್ಶಿಪ್ ಆಟ ಮುಂದುವರಿಕೆ ಹಾದಿಯನ್ನು ಕಾಣ್ತಾ ಇದೆ. ಅದೆಷ್ಟು ಓಟವನ್ನ ಮೊದಲ ಹಂತದ ದಾಖಲಿಸ್ತಾರೆ ನೋಡಬೇಕಾಗಿದೆ. KTR 11 ಮತ್ತು BSR ಮೊದಲ ಸೆಮಿಫೈನಲ್ ಪಂದ್ಯಾಟವನ್ನು ಆಡುತ್ತಾ ಇದೆ. ತಟ್ಟುಮುಟ್ಟು ಓಟ ದಾಖಲಿಸಲು ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ನೇರ ಗುರಿ ದಾಖಲಿಸಿದ್ರು. ತನ್ಮಾಲಕ್ಕಿಂತ ಅಜಿತ್ ರೂಪದಲ್ಲಿದ್ದ ಮೊದಲ ಹದರಿ ಆಘಾತವನ್ನು ಕಾಣ್ತಾ ಇದೆ. ತಟ್ಟಿಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನ BSR ಆಟಗಾರ ಅಜಿತ್ ಕಂಡ್ರು. ಇಲ್ಲಿ KTR 11 ಕ್ಷೇತ್ರ ರಕ್ಷಕರು ಬಹಳಷ್ಟು ಉತ್ತಮ ರೀತಿ ಒಂದು ನೇರ ಗುರಿಯನ್ನು ದಾಖಲಿಸ್ತಾ ಇದ್ದಾರೆ. ಇಲ್ಲಿ ಮೊದಲ ವಿಕೆಟ್ಸ್ ಕೂಡ ಆಘಾತವನ್ನು ಕಾಣ್ತಾ ಇದೆ. ಇದುವರೆಗೆ ಬಹಳಷ್ಟು ಉತ್ತಮವಾದ ಜೊತೆ ಆಟವನ್ನು ಮುಂದುವರಿಸಿರ್ತಕ್ಕಂಥ ಆಟಗಾರ ಅಜಿತ್ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಇತ ಮತ್ತೋರ್ವ ಬೇರಲ್ಸಿನ ಆಟಗಾರನ ಸೇರ್ಪಡೆ ಅಂಕಣದ ಭಾಗದಲ್ಲಿ ಕಂಡುಕೊಳ್ತಾ ಇದ್ದೇವೆ. ನಾಣಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಇದಾದ ಬಳಿಕ 2ನೇ ಸೆಮಿಫೈನಲ್ ಪಂದ್ಯ ಸಾಗಲಿಕ್ಕಿದೆ. ಶ್ರೀಯುತ ವೆಂಕಟೇಶ್ ಬಾಬು ರೆಡ್ಡಿ ಅವರ ಸಾರಥ್ಯದ ಟೀಮ್ ಇಂಡಿಯಾ ಬಾಬು ವಿಲನ್ ಮತ್ತು ಡಾಕ್ಟರ್ ವಸೀಂ ಪಾಷರ್ ಅವರ ಮಾಲೀಕತ್ವದ ತಂಡ ವಸೀಂ 11 ಥಂಡರ್ಸ್ 2ನೇ ಸೆಮಿಫೈನಲ್ ಪಂದ್ಯ ಆಟವನ್ನು ಆಡಲಿಕ್ಕಿದ್ದಾರೆ. ಹದಿಮೂರಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ. 3 ಓವರ್ಗಳ ಮುಕ್ತಾಯವನ್ನು ಕಾಣುತ್ತಾ ಇದೆ. ಇನ್ನು ಕೂಡ 30 ಚೆಂಡುಗಳ ಆಟ ಮೊದಲ ಹಂತದ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಪ್ರೀತಮ್ SR ಭಾಗದಲ್ಲಿ 4ನೇ ಓವರ್ಗಾಗಿ ಇವಾಗ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. KR ಪುರ ಕ್ಷೇತ್ರ ಮತ್ತು ಮಾದೇಪುರ ಕ್ಷೇತ್ರದ ಆಟಗಾರರಿಗೆ ಒಂದು ಪಂದ್ಯಾಕೂಟದ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ 12 ಫ್ರಾಂಚೈಸಿಯ 12 ತಂಡಗಳು ಒಂದು ಪಂದ್ಯಾಕೂಟದ ಭಾಗವಹಿಸಿದ್ದು 8 ತಂಡಗಳು ಒಂದು ಪಂದ್ಯಾಕೂಟದ ನಿರ್ಗಮಿಸಿದ್ದಾವೆ. ಕೇವಲ 4 ತಂಡಗಳು ಮಾತ್ರ ಚಾಂಪಿಯನ್ ಪ್ರಶಸ್ತಿಗಾಗಿ ಹೋರಾಟವನ್ನು ಮಾಡುತ್ತಾ ಇದೆ. ಅದ್ಯಾವ ಒಂದು ತಂಡ ಮೊದಲ ತಂಡವಾಗಿ ಫೈನಲ್ ಎಂಟ್ರಿನ ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಪ್ರೀತಮ್ ದಾಖಲಿಸಿದ ಮೊದಲ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. KR ಪುರ ಇತಿಹಾಸದ ಅತಿ ದೊಡ್ಡ ಮಟ್ಟದ ಒಂದು ಕ್ರಿಕೆಟ್ ಪಂದ್ಯಾಕೂಟವನ್ನು ನಡೆಸ್ತಾ ಇರ್ತಕ್ಕಂಥ ಹೆಗ್ಗಳಿಕೆ ಹೆಮ್ಮೆ KT ರಾಜ್ಕುಮಾರ್ ಸರ್ ಅವರಿಗೆ ಸಲ್ಲುತ್ತೆ. ಈತ ಮೊದಲ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ ಕೂಡ. ಮತ್ತೆ 2ನೇ ಬಾರಿ ನವಾಜ್ ಸ್ಟ್ರೈಕರ್ ಇದ್ದಾರೆ.
ಕ್ಷಣಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಪಡ್ಕೊಳ್ತಾರ ನೋಡಬೇಕಾಗಿದ್ದ. ಮತ್ತೆ ಸುಲಭ ಸಾಧದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಇಲ್ಲಿ ಎರಡನೆಯ ವಿಕೆಟ್ಸ್ ನವಾಜ್ ರೂಪದಲ್ಲಿ ಆಘಾತವನ್ನ ಕಾಣ್ತಾ ಇದೆ. ಆರಂಭಿಕ ಹಂತದಲ್ಲಿ ಅಜಿತ್ ರೂಪದಲ್ಲಿ ರನ್ಔಟ್ ರೂಪದಲ್ಲಿ ವಿಕೆಟ್ಸ್ ಅನ್ನ ಕಳ್ಕೊಂಡಿರ್ತಕ್ಕಂಥ BSR ತಂಡ ಇಲ್ಲಿ ಮತ್ತೋರ್ವ ಆರಂಭಿಕ ಸರದಿ ಆಟಗಾರನ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. ಒಟ್ಟಾರೆಯಾಗಿ ಎರಡು ಪ್ರಮುಖ ಹೊತ್ತರೆ ಆಘಾತವನ್ನ ಕಾಣ್ತಾ ಇದೆ. ಪಂದ್ಯಾಕೂಟದ ವೀಕ್ಷಣೆಯಲ್ಲಿರ್ತಕ್ಕಂಥ KR ಜನತೆಗೆ ಮೊದಲಾಗಿ ನಾವು GBS ಸೋಷಿಯಲ್ ಆರ್ಗನೈಸೇಷನ್ ಸಂಸ್ಥೆ ಮುಖಾಂತರವಾಗಿ ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾವೆ. ತಮ್ಮ ಅಮೂಲ್ಯವಾದ ಒಂದು ಸಮಯವನ್ನು ಮೀಸಲಿಟ್ಟು ನಮ್ಮ ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದೀರಿ. ತಮಗೆ ಮತ್ತೊಮ್ಮೆ ನಾವು ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಕೂಡ ಹೊಸ ಆಟಗಾರ ಈತ ಭರತ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ತೀರಾ ಕೆಳಚಾದು ಹೋಗ್ತಾ ಇರ್ತಕ್ಕಂಥ ಚೆಂಡು ನೋಬಾ ಸೂಚನಾ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. ಹೆಚ್ಚುವರಿ ಓಟಗಳ ಸೇರ್ಪಡೆ ಕಂಡುಕೊಳ್ತಾ ಇದೆ. ಈ ಒಂದು ಪಂದ್ಯಾಕೂಟದ ಪ್ರತಿಯೊಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಗಾಗಿ ಶ್ರೀಯುತ ಭರತ್ ಅವರು ಕೊಡ ಮಾಡ್ತಾ ಇರ್ತಕ್ಕಂಥ ಬ್ಯಾಟ್ನ ಮಾಲೀಕರು ಶ್ರೀಯುತ ಭರತ್ ಸರ್ ಅವರ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಯುತ ಅಜಯ್ ಕುಮಾರ್ ಸರ್ ಅವರು, ಕರ್ನಾಟಕ ಸರ್ಕಾರ ನೌಕರರ ಸಂಘದ ಅಧ್ಯಕ್ಷರು, ಜೊತೆಗಾಗಿ ಕಂದಾಯ ನಿರೀಕ್ಷರು, ಕಸಬಾ ಹೋಬಳಿ, ಕೋಲಾರ ಜಿಲ್ಲೆ. ಇವರು ನಮ್ಮ ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟದ ಒಂದು ಸರಣಿ ಶ್ರೇಷ್ಠ ಆಟಗಾರನಿಗೆ ನೀಡಬಲ್ಲಂತ ಒಂದು ಬೈಸಿಕಲ್ ಕೊಡ ಮಾಡ್ತಾ ಇರ್ತಕ್ಕಂಥ ದಾನಿಗಳು ಕೂಡ. ಅವ್ರಿಗೆ ಮೊದಲಾಗಿ ನಮ್ಮ GBA ಸೋಷಿಯಲ್ ಆರ್ಗನೈಸೇಷನ್ ಸಂಸ್ಥೆ ಮುಖಾಂತರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ಸಹಕಾರ, ಪ್ರೋತ್ಸಾಹ, ಬೆಂಬಲ ನಮ್ಮ ಸಂಸ್ಥೆಯ ಮೇಲೆ ಹೀಗೆ ಇರಲಿ ಅನ್ನುವಂಥ ಒಂದು ಆಶಾದಾಯಕ ಮಾತುಗಳನ್ನು ಹೇಳಿಕೊಳ್ತಾ ಇದ್ದೇವೆ. ಫ್ರೀ ಚೆಂಡ್ಗಾಗಿ ಫ್ರೀ ಚೆಂಡ್ಗೆ ಡಿಫೆಕ್ಷನ್ ಕವರ್ಸ್ ಬಾದಲ್ಲಿ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂಟಿ ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಚಾಲ್ತಿಯ 4ನೇ ಓವರ್ನಲ್ಲಿ 15 ಓಟವನ್ನು ತಲುಪ್ತಾ ಇದೆ. ಕೂಡ ಪ್ರಮುಖ ಮೊದಲ ಒಂದು ಸೆಮಿಫೈನಲ್ ಪಂದ್ಯಾಟವನ್ನಲ್ಲಿ BSR ಆಡ್ತಾ ಇದೆ. KTR 11 ವಿರುದ್ಧವಾಗಿ 30 ಓಟಗಳು ಮತ್ತೆ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಆರಂಭಿಕ ಹಂತದ ಅಜಿತ್ ಮತ್ತು ನವಾಜ್ ರೂಪದಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಂಡಿರ್ತಕ್ಕಂಥ BSR ತಂಡ ಅದೆಷ್ಟು ಓಟವನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. ಶುಕ್ರವಾರದಂದು ಬಹಳಷ್ಟು ವ್ಯವಸ್ಥಿತವಾಗಿ ಭಾಗದಲ್ಲಿ ಶುಭಾರಂಭವನ್ನು ಕಂಡಿರ್ತಕ್ಕಂಥ ದಾಖಲೆಯ ಶ್ರೀಮಂತಿಕೆಯ GBA ಈಸ್ಟ್ ಪ್ರೀಮಿಯರ್ ಲೀಗ್ 2026 ಅಂತಿಮ ದಿನದ ಪ್ರಮುಖ ಪಂದ್ಯಾಟಗಳ ಅಂಕಣಗಳು ಭಾಗ ಸಾಗ್ತಾ ಇದೆ. KT ರಾಜ್ಕುಮಾರ್ ಸರ್ ಅವರ ಸಾರಥ್ಯದಲ್ಲಿ ಸಾಗ್ತಾ ಇರ್ತಕ್ಕಂಥ ದಾಖಲೆಯ ಶ್ರೀಮಂತಿಕೆಯ ಪಂದ್ಯಾಕೂಟ, ಜೊತೆಗಾಗಿ DK ಮೋಹನ್ ಬಾಬು ಅವರ ಆಶೀರ್ವಾದದೊಂದಿಗೆ ಸಾಗ್ತಾ ಇದೆ. ಅಂತಿಮ ಚೆಂಡು ಲಾಂಗಫಲಿ ಕ್ಷಣಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಸುಲಭ ಸಾದ ಕ್ಯಾಚ್. ಇವಾಗ ಇಲ್ಲಿ ವಿನೋದ್ ಪಡ್ಕೊಳ್ತಾರೆ. ಇಲ್ಲಿ 3ನೇ ಹತ್ತರಿ ಆಘಾತವನ್ನು ಕಾಣ್ತಾ ಇದೆ. ಇಲ್ಲಿ ಮತ್ತೆ ವಿಕೆಟ್ಸ್ ಅನ್ನು BSR ಕಳ್ಕೊಳ್ತಾ ಇದೆ. ಇಲ್ಲಿ 3ನೇ ವಿಕೆಟ್ಸ್ ಪತನವೂ ಕೂಡ. ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟಕ್ಕೆ ಬಹಳಷ್ಟು ದಾನಿಗಳು ಸಹಕಾರವನ್ನು ಕೊಟ್ಟಿದ್ದಾರೆ. ಪ್ರತಿ ಪಂದ್ಯ ಶ್ರೇಷ್ಠ ಆಟಗಾರನಿಗೆ ಅಭ್ಯುತ್ ಗ್ರೂಪ್ನ ಮಾಲೀಕರು ಶ್ರೀಯುತ ಭರತ್ ಸರ್ ಅವರು ಬ್ಯಾಟ್ ಅನ್ನು ಕೊಡ ಮಾಡ್ತಾ ಇದ್ರೆ, ಆ ಭರತ್ ಸರ್ ಅವರ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಯುತ ಅಜಯ್ ಕುಮಾರ್ ಸರ್ ಅವರು ಈ ಒಂದು ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಸೀರೀಸ್ ಆಟಗಾರನಿಗೆ ಬೈಸಿಕಲ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಈತ 4 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 17ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ.
ಅದಾವ ಎಸ್ಆರನ್ನು ಪರಿಚಯಿಸಲು ನೋಡಬೇಕಾಗಿದೆ. ಬಹಳಷ್ಟು ಸಮಾಲೋಚನೆಗಳು ಸಾಗ್ತಾ ಇದೆ. ಹದಿನೇಳು ಓಟವನ್ನು ಮುಕ್ತಾಯ ಕಂಡ 24 ಚೆಂಡುಗಳಲ್ಲಿ ದಾಖಲಿಸ್ತಾ ಇದೆ. ಏನಿರ್ತಕ್ಕಂಥ 24 ಚೆಂಡುಗಳಲ್ಲಿ ಅದೆಷ್ಟು ಓಟವನ್ನ ದಾಖಲಿಸ್ತಾರೆ ನೋಡಬೇಕಾಗಿದೆ. ಇದು ಕೂಡ ಭರವಸೆ ಆಟಗಾರ ಅಂಕಣ ಒಳಭಾಗದಲ್ಲಿ ಇದ್ದಾರೆ. ದೊಡ್ಡ ಮೊತ್ತ 17 ಓಟಗಳು. ಐದನವರಿಗಾಗಿ ರೇವಂತ ಮತ್ತೆ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಶ್ರೀಮಂತಗಯ್ಯ ಹಗಲು ರಾತ್ರಿಯ ಪಂದ್ಯಾಕೂಟದ ಸರಣಿ ಶ್ರೇಷ್ಠ ಆಟಗಾರನಿಗೆ ಒಂದೆಡೆ ಶ್ರೀಯುತ ಅಜಯ್ ಕುಮಾರ್ ಸರ್ ಅವರು ಬೈಸಿಕಲ್ ಅನ್ನು ಕೊಡಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ನೌಕರರ ಸಂಘದ ಅಧ್ಯಕ್ಷರು, ಜೊತೆಗಾಗಿ ಕಂದಾಯ ನಿರೀಕ್ಷಕರು, ಕಸಬಾ ಹೋಬಳಿ, ಕೋಲಾರ ಜಿಲ್ಲೆ. ಈಗಾಗಲೇ ನಮ್ಮ ಪಂದ್ಯಾಕೂಟದ ವೀಕ್ಷಣೆಯಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾವು ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ಸಹಕಾರ, ಪ್ರೋತ್ಸಾಹ, ಬೆಂಬಲ ನಮ್ಮ ಸಂಸ್ಥೆಯ ಮೇಲೆ ಹೀಗೆ ಇರಲಿ ಅನ್ನುವಂಥ ಒಂದು ಆಶಾದಾಯಕ ಮಾತುಗಳನ್ನು ಹೇಳಿಕೊಳ್ತಾ ಇದು ಮತ್ತೆ ಮತ್ತೆ ಪಂದ್ಯ ಮುಂದುವರಿಕೆ ಹಾದಿಯನ್ನು ಕಾಣುತ್ತಾ ಇದೆ. ಬೇಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಅಂತಿಮದ ಒಂದು ಓಟ, ಎರಡನೆಯ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅಂತಿಮದ ನೇರ ಗುರಿ ಸಾಗಿದ್ರು ಕೂಡ ಚುರುಕಿನ ಎರಡನೆಯ ಓಟವನ್ನು BSR ಆಟಗಾರ ದಾಖಲಿಸ್ತಾ ಇದ್ದಾರೆ. 2 ಓಟದ ಹೆಚ್ಚುವರಿ ದಳ ಮೊತ್ತ ಕೂಡ ಇಲ್ಲಿ ಮತ್ತೆ ಏರಿಕೆಯನ್ನು ಕಾಣ್ತಾ ಇದೆ. 19 ಓಟವನ್ನು ತಲುಪ್ತಾ ಇದ್ದಾರೆ ಪ್ರಗತಿಯ 5ನೇ ಓವರ್ನಲ್ಲಿ. ಅದಾವ ರೀತಿ ಆರಂಭಿಕ ಸೆಷನ್ ಮುಕ್ತಾಯವನ್ನು ಕಾಣುತ್ತಾ ನೋಡಬೇಕಾಗಿದೆ. 45-50 ಓಟಗಳು ಖಂಡಿತಕ್ಕೂ ಕೂಡ ಈ ಒಂದು ಕ್ರೀಡಾಂಗಣದಲ್ಲಿ ಹೋರಾಟಕಾರಿಯ ಮೊತ್ತವಾಗುತ್ತೆ. ಏನಿರ್ತಕ್ಕಂಥ ಚೆಂಡುಗಳಾದಷ್ಟು ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ ಕೂಡ. ರೇವಂತ ಮತ್ತೆ 3ನೇ ಬಾರಿ ನಟನಾರ ಹೊಡೆತನ ದಾಖಲಿಸಲ ಪ್ರಯತ್ನವನ್ನು ಬರಾತ್ ಮಾಡಿದ್ರು. ಲಾಂಗ ಮತ್ತು ಲಾಂಗ ನಡುವೆ ಮತ್ತೆ ವಿನೋದ್ ಕ್ಷೇತ್ರಕ್ಷಣೆಯಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಮತ್ತೆ ಒಂದು ಓಟಗಳ ಪೂರೈಕೆಯೂ ಕೂಡ ತಳ ಮೊತ್ತ 20 ಓಟವನ್ನು ತಲುಪ್ತಾ ಇದೆ. ಅರುಣ್ ಮಾಧವನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ತೀರಾ ಕೆಳಚಾದ ಹೋಗ್ತಾ ಇರ್ತಕ್ಕಂಥ ಚೆಂಡು ನಡುವೆ ರೆಹಮಾನ್ ಸುಂದರತೆ ಒಂದು ಕ್ಷೇತ್ರಕ್ಷಣ ದಾಖಲಿಸಿದ್ರು. ಅಂತಿಮ ತೀತ 1 ಓಟವನ್ನು ದಾಖಲಿಸ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಕೇವಲ 1 ಓಟಗಳ ಸೇರ್ಪಡೆ 21 ಓಟವನ್ನು ತಲುಪ್ತಾ ಇದೆ. ಕ್ಷಣ ಕಾಲ ಗಾಲಿಯಲ್ಲಿ ಸೇರ್ತಾ ಇತ್ತು. ನಡುವೆ ಮಿಡ ಫಲಿತ ನೋ ಮ್ಯಾನ್ಸ್ ಲ್ಯಾಂಡ್ಗೆ ಬೀಳ್ತಾ ಇದೆ ಚೆಂಡು. ಇಲ್ಲಿ ಯಾವುದೇ ಆಘಾತವನ್ನು ಕಾಣ್ತಾ ಇಲ್ಲ. ನಡುವೆ ಚುರುಕಿನ 1 ಓಟಗಳ ಪೂರೈಕೆಯನ್ನು ಕಂಡ್ರು. ಈತ 22 ಓಟವನ್ನು ತಲುಪ್ತಾ ಇದೆ. 22 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಹೋದರ ಜೊತೆ ಆಟ ಕೂಡ ಮುಂದುವರಿಕೆ ಹಾದಿಯನ್ನು ಕಾಣುತ್ತಾ ಇದೆ. ಮೊದಲ ಸೆಮಿಫೈನಲ್ ಪಂದ್ಯ ರಾಜೀವ್ ಗಾಂಧಿ ಕ್ರೀಡಾಂಗಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಕೊನೆಯ ಬಾರಿ ಪಂದ್ಯಾಟ ಮುಂದುವರಿಸಿ ಅಂತಿಮ ಚೆಂಡು ನಡುವೆ ಓಟಗಳಿಗೆ ಅವಕಾಶ ರೇವಂತ ಮಾಡಿಕೊಡ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಮಾಡಿಕೊಟ್ರು. ಮುಕ್ತಾಯದ 5 ಓವರ್ಗಳಲ್ಲಿ ಒಂದೆಡೆ BSR ತಂಡ 22 ಓಟವನ್ನು ದಾಖಲಿಸ್ತಾ ಇದೆ. ಪ್ರಮುಖ 3 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ ಕೂಡ. ಅಂತಿಮ 18 ಎಸೆತಗಳು ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. 2 ತಂಡಗಳು ಕೂಡ ಬಹಳಷ್ಟು ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಇಲ್ಲಿ ಜಯವನ್ನು ಕಾಣಬಲ್ಲಂತ ತಂಡ GBA ಈಸ್ಟ್ ಪ್ರೀಮಿಯರ್ ಲೀಗ್ 2026ರ ಮೊದಲ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ ಕೂಡ. 12 ತಂಡಗಳು ಭಾಗವಹಿಸಿರ್ತಕ್ಕಂಥ ವ್ಯವಸ್ಥಿತ ದಾಖಲೆಯ 3 ದಿನದ ಹಗಲು ರಾತ್ರಿಯ
ಪಂದ್ಯಾಕೂಟ ಅಂತಿಮ ಹಂತದ 3 ಪಂದ್ಯಾಟಗಳು ಮಾತ್ರ ಬಾಕಿ ಉಳಿತಾ ಇದೆ. 4 ತಂಡಗಳು ಮಾತ್ರ ಚಾಂಪಿಯನ್ ಪ್ರಶಸ್ತಿಗಾಗಿ ಹೋರಾಟವನ್ನು ಮಾಡುತ್ತಾ ಇದೆ. ಪಂದ್ಯಾಕೂಟದ ಚಾಂಪಿಯನ್ ಪ್ರಶಸ್ತಿಯನ್ನ ಪಡ್ಕೊಳ್ಳಬಲ್ಲಂತ ತಂಡ ಶ್ರೀ ವಿನಾಯಕ ಜ್ಯುವೆಲರಿ ಅಂಡ್ ಸಿಲ್ಕ್ ಸ್ಯಾರೀಸ್ ಕೊಡ ಮಾಡ್ತಾ ಇರ್ತಕ್ಕಂಥ 3 ಲಕ್ಷ ನಗದನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಹಾಗೆ ದ್ವಿತೀಯ ಸ್ಥಾನಿ ತಂಡ ಶ್ರೀವರಿ ಡೆವಲಪರ್ಸ್ ಅಂಡ್ ಮಾರ್ಕೆಟಿಂಗ್ ಮಾಲೀಕರು ಕೊಡ ಮಾಡ್ತಾ ಇರ್ತಕ್ಕಂಥ 2 ಲಕ್ಷ ನಗದನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಹಾಗೆ ತೃತೀಯ ಸ್ಥಾನಿ ತಂಡ 1 ಲಕ್ಷ ನಗದನ್ನು ಆರ್ಟ್ ಆಫ್ ಸ್ಪೀಕಿಂಗ್ ಅಕಾಡೆಮಿಯ ಸಂಸ್ಥೆಯಲ್ಲಿ 1 ಲಕ್ಷ ನಗದನ್ನು ಕೊಡ ಮಾಡ್ತಾ ಇದ್ದಾರೆ. ಆರನೆಯ ಓವರ್ ಆರಂಭವನ್ನು ಕಾಣಲಿಕ್ಕಿದೆ. ಸರ್ಕ ಭಾಗದಲ್ಲಿ ಇವಾಗ ಪ್ರೀತಮ್ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಪದ್ಯವನ್ನು ಆರಂಭಿಸಿ ಇದಾದ ಬಳಿಕ 2ನೇ ಒಂದು ಸೆಮಿಫೈನಲ್ ಪಂದ್ಯ ಈ ಅಂಕಣದಲ್ಲಿ ಸಾಗಿ ಬರಲಿಕ್ಕಿದೆ. ಡಾಕ್ಟರ್ ವಸೀಂ ಪಾಷರ್ ಅವರ ಮಾಲೀಕತ್ವದ ವಸೀಂ 11 ಥಂಡರ್ಸ್ ಮತ್ತು ಶ್ರೀಯುತ ವೆಂಕಟೇಶ್ ಬಾಬು ರೆಡ್ಡಿ ಅವರ ಮಾಲೀಕತ್ವದ ಟೀಮ್ ಇಂಡಿಯಾ ಬಾಬು 11 2ನೇ ಸೆಮಿಫೈನಲ್ ಪಂದ್ಯ ಆಟವನ್ನು ಆಡಲಿಕ್ಕಿದ್ದಾರೆ. ಇಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಬಳಿಕ 2 ತಂಡದ ನಾಯಕರು ಟಾಸ್ಗೆ ಬರಬೇಕಿರೋದಕ್ಕೆ ಕೀಳ್ಕೊಳ್ತಾ ಇದ್ದಾವೆ. 6 ರನ್ನರ ಮೊದಲ ಚೆಂಡಿಗಾಗಿ ಪಂದ್ಯವನ್ನು ಆರಂಭಿಸಿ ಬೆರಸನ ಹೊಡೆತದ ಕಸಲ ಪ್ರಯತ್ನ ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಡೀಪ್ ವಿಕೆಟ್ ಭಾಗದಲ್ಲಿ ಇವಾಗ ಕ್ಯಾಚ್ ಅನ್ನು ಪಡ್ಕೊಳ್ಟ್ರು. ಇಲ್ಲಿ ಮತ್ತೆ ಹೊತ್ತರಿ ಕೂಡ ಆಘಾತವನ್ನು ಕಾಣುತ್ತಾ ಇದೆ. 6 ಅನ್ನು ದಾಖಲಿಸುವ ಪ್ರಯತ್ನವನ್ನು BSR ಆಟಗಾರರು ಮಾಡಿದ್ರು ಕೂಡ ಇಲ್ಲಿ ಎಸೆತಗಾರ ಯಶಸ್ಸನ್ನು ಕಂಡ್ರು. ಇಲ್ಲಿ ಮತ್ತೊಂದು ವಿಕೆಟ್ ಪತನವು ಕೂಡ. ಹೊಸ ಆಟಗಾರನ ಸೇರ್ಪಡೆ ಜೆಫ್ರಿ ಅಂಕಣಕ್ಕೆ ಬರ್ತಾ ಇದ್ದಾರೆ. 22ಕ್ಕೆ 4 ವಿಕೆಟ್ಸ್ ಅನ್ನು ಕಳ್ಕೊಂಡು ಇಲ್ಲಿ ಪಂದ್ಯ ಆಟವನ್ನು ಆಡುತ್ತಾ ಇದೆ. ಜೆಫ್ರಿ ಹೊಸ ಆಟಗಾರನ ಸೇರ್ಪಡೆ. 6 ಮೊದಲ ಚೆಂಡದ ಯಶಸ್ಸನ್ನು ಪ್ರೀತಮ್ ಪಡ್ಕೊಂಡ್ರು. 4ನೇ ವಿಕೆಟ್ಸ್ ಕಳ್ಕೊಳ್ತಾ ಇದ್ದಾರೆ. ಯಾವುದು ಪಂದ್ಯಾಕೂಟದ ಕೇಂದ್ರ ಬಿಂದು KT ರಾಜ್ಕುಮಾರ್ ಸರ್ ಅವರ ಮಾಲೀಕತ್ವದ KTR 11 ಒಂದೆಡೆ ಪಂದ್ಯ ಆಟವನ್ನು ಆಡಿದ್ರೆ, ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಬಂಡ್ಯ ರಾಜಣ್ಣನವರ ಮಾಲೀಕತ್ವದ ತಂಡ BSR ಇಲ್ಲಿ ಮೊದಲ ಸೆಮಿಫೈನಲ್ ಪಂದ್ಯ ಆಟವನ್ನು ಆಡುತ್ತಾ ಇದೆ. ಮತ್ತೆರಡನೆಯ ಬಾರಿ ಎರಡನೇ ಚೆಂಡು 30 ಪಾಯಿಂಟ್ ಬದಲು ಊಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಸಾಗ್ತಾ ಇದೆ. ಜಫ್ರಿ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. 20 ಊಟವನ್ನು ದಾಖಲಿಸಿದ್ರು, 23 ಊಟವನ್ನು ಇಲ್ಲಿ ತಲುಪ್ತಾ ಇದ್ದಾರೆ. 4ನೇ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ ಕೂಡ. ಅದ್ಯಾವ ರೀತಿ ಮೊದಲ ಇನ್ನಿಂಗ್ಸ್ ನಲ್ಲಿ ಊಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ನಟನಾರ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಮತ್ತೆ ಸಾಗ್ತಾ ಇದೆ. ಮತ್ತೆ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಲಾಂಗ್ ಆಫ್ ಮತ್ತು ಲಾಂಗರ್ ನಡುವೆ ಮತ್ತೆ 1 ಊಟಗಳ ಪೂರೈಕೆ. 24 ಊಟವನ್ನು ತಲುಪ್ತಾ ಇದೆ. ಮತ್ತೆ 4ನೇ ಬಾರಿ ಹೊದ್ದರಿ ಆವರಿಸಿಕೊಂಡು ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಬಿಡುಗಡೆ 1 ಊಟಗಳ ಸೇರ್ಪಡೆ. ಮತ್ತೆ ಇಲ್ಲಿ ಸ್ಟ್ರೈಕ್ ಔಟ್ ಆಗ್ತಾ ಇದೆ. ಮೊದಲ 4 ವಿಕೆಟ್ಸ್ ಅನ್ನು BSR ಆಟಗಾರ ಕಳ್ಕೊಂಡ್ರು ಕೂಡ. ಜಫ್ರಿ ಮತ್ತು ಅರುಣ್ ಜೊತೆ ಆಟದಲ್ಲಿ ಮುಂದುವರಿಕೆ ಆದಿಯನ್ನು ಕಾಣುತ್ತಾ ಇದೆ. ಅದೆಷ್ಟರ ಜೊತೆ ಆಟವನ್ನು ಮುಂದುವರಿಸ್ತಾರೆ ನೋಡಬೇಕಾಗಿದೆ. 45-50 ಊಟಗಳು ಖಂಡಿತಕ್ಕೂ ಕೂಡ ಹೋರಾಟಕಾರಿಯ ಮೊತ್ತ. ತೀರಾ ಕೆಳ ಚಾದು ಹೋಗ್ತಕ್ಕಂಥ ಚೆಂಡು ನಡು ಓಟಗಳು ಬರುತ್ತಾ ಇತ್ತ. ಡಾಟ್ ಬಾಲ್ಗಳ ಸೇರ್ಪಡೆಯೂ ಕೂಡ ವ್ಯವಸ್ಥಿತ ಪಂದ್ಯಾಕೂಟದ ಪ್ರತಿಯೊಂದು ಪಂದ್ಯಕ್ಕೂ ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯಾಗಿ ಬ್ಯಾಟ್ ಅನ್ನು ಕೊಡ ಮಾಡ್ತಾ ಇರ್ತಕ್ಕಂಥವ್ರು ಅಭ್ಯುತ್ ಗ್ರೂಪ್ ನ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ಭರತ್ ಸರ್ ಅವರು, ಅವರ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಯುತ ಅಜಯ್ ಕುಮಾರ್ ಸರ್ ಅವರು ಈ ಒಂದು ಪಂದ್ಯಾಕೂಟದ ಸರಣಿ ಶ್ರೇಷ್ಠ ಆಟಗಾರನಿಗೆ ಬೈಸಿಕಲ್ ಅನ್ನು ನೀಡಿ ಗೌರವಿಸಲಿದ್ದಾರೆ ಕೂಡ.
ಅಂತಿಮ ಚೆಂಡು ನಡುವೆ ಮತ್ತೆ ಮಿಡಾನಲ್ಲಿ ಓಟಗಳು ಬರ್ತಾ ಇದೆ. ಮತ್ತೆ ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ಪ್ರತಿಯೊಂದು ಚೆಂಡಿಗೂ ಕೂಡ ಓಟವನ್ನು ದಾಖಲಿಸಬಲ್ಲ ಲೆಕ್ಕಾಚಾರವನ್ನು ಕಾಣ್ತಾ ಇದ್ದಾರೆ. ಮುಕ್ತಾಯದ 6 ಓವರ್ಗಳಲ್ಲಿ BSR ಇವಾಗ 26 ಓಟವನ್ನು ದಾಖಲಿಸ್ತಾ ಇದೆ. ಏನಿರ್ತಕ್ಕಂಥ 12 ಚೆಂಡುಗಳಲ್ಲಿ ಆದಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಪಂದ್ಯಾಕೂಟದ ಶರಣಿ ಸ್ಟೇಟ್ ಆಟಗಾರನಿಗೆ ಕರ್ನಾಟಕ ಸರ್ಕಾರ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅಜಯ್ ಕುಮಾರ್ ಸರ್ ಅವರು, ಕಸಬಾ ಹೋಬಳಿ, ಕೋಲಾರ ಜಿಲ್ಲೆ, ಇವರು ಕೂಡ ನಮ್ಮ ಪಂದ್ಯಾಕೂಟಕ್ಕೆ ಬಹಳಷ್ಟು ಉತ್ತಮ ರೀತಿಯೊಂದು ಸಹಕಾರ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಏಳನೆಯ ಓವರ್ ಆರಂಭನ ಗಾಳಿಗಿದೆ. ಮತ್ತೆ ಚೆಂಡನ್ನ ವಿನೋದ್ ಪಡ್ಕೊಳ್ತಾ ಇದ್ದಾರೆ. 12 ಎಸೆಗಳು ಮಾತ್ರ ಬಾಕಿ ಉಳಿತಾ ಇದೆ. ಮದಿ ದಾಸರಹಳ್ಳಿ ಮತ್ತು ಸುನಿಲ್ ವಾರಣಾಸಿ ಪ್ರಸ್ತುತ ಪಂದ್ಯದ ತೀರ್ಪುಗಾರಿಕೆಯನ್ನು ನೀಡುತ್ತಾ ಇದ್ದಾರೆ. ಥರ್ಡ್ ಅಂಪೈರ್ ಆಗಿ ಒಂದೆಡೆ ಲಕ್ಷ್ಮೀಕಾಂತ್ ದಾಸರಹಳ್ಳಿ. ರೇವಾ ಶಾಟ್ ಹೊಳತ ದಾಖಲಿಸಲ ಪ್ರಯತ್ನಗಳು ಸಾಗ್ತಾ ಇದೆ. ನೋಮ್ಯಾಸ್ ದಾಳಿಗೆ ಬೀಳ್ತಾ ಇದೆ. ಚೆಂಡು ನಡುವೆ ಒಂಟಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಅಗ್ರಮಾನ್ಯ ತಂಡ ರಿಯಲ್ ಫೈಟರ್ಸ್ ಮಲ್ಪೆಯ ಪರವಾಗಿ ಬಹಳಷ್ಟು ಪಂದ್ಯಾಟ ಆಡಿರ್ತಕ್ಕಂಥ ಹರಿ ಗೋಟದ ಹಿಂಭಾಗದಲ್ಲಿ ಒಂದೆಡೆ ಕಾಯಕವನ್ನು ಮಾಡುತ್ತಾ ಇದ್ದಾರೆ. ತಳ ಮತ್ತೆ 27 ಓಟವನ್ನು ತಲುಪ್ತಾ ಇದೆ. 11 ಎಸೆತಗಳು ಬಾಕಿ ಉಳಿತಾ ಇದೆ. ಮತ್ತೆರಡನೆಯ ಬಾರಿ ಆದರೆ ಯಾವರಿಸಿಕೊಂಡು ಬೇಸಬಲ್ಲ ಪ್ರಯತ್ನಗಳ ಯಶಸ್ಸನ್ನ ಕಾಣ್ತಾ ಇಲ್ಲ. ವಿನೋದ್ ಡಾಟ್ ಬಾಲ್ ದಾಖಲಿಸಿದ್ರು. ಇಲ್ಲಿ ಚೆಂಡನ್ನ ತಿರುಗಿಸಬಲ್ಲ ಪ್ರಯತ್ನಗಳ ನಡುವೆ ವಿನೋದ್ ಯಶಸ್ಸನ್ನ ಪಡ್ಕೊಳ್ತಾ ಇದ್ದಾರೆ ಕೂಡ. KTR 11 ಮತ್ತೋರ್ವ ಅಪ್ರತಿಮ ಎಸೆತಗಾರ. ಮತ್ತೆ ನಿರೀಕ್ಷಿತ ಹೊಳತುಗಳು ಬರ್ತಾ ಇಲ್ಲ. ಒಂದು ಊಟವನ್ನು ಮಾತ್ರ ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ರೆಹಮಾನ್ ಕ್ಷೇತ್ರಕ್ಷಣೆ ದಾಖಲಿಸಿದ್ರು. ನಡುವೆ ಒಂಟಿ ಊಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಒಂದು ಊಟದ ಹೆಚ್ಚುವರಿ ತಳ ಮೊತ್ತವು ಕೂಡ 28 ಊಟವನ್ನು ತಲುಪ್ತಾ ಇದೆ. ಕೊನೆಯ 9 ಚೆಂಡುಗಳ ಆಟ ಮಾತ್ರ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಒಂದೆಡೆ 8 ಓವರ್ಗಳ ರೂಪದಲ್ಲಿ ಸಾಗಿರ್ತಕ್ಕಂಥ ಮೊದಲ ಸೆಮಿಫೈನಲ್ ಪಂದ್ಯ. ಅದ್ಯಾವ ಒಂದು ತಂಡ ಫೈನಲ್ ಎಂಟ್ರಿನ ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಮತ್ತೆ 4ನೇಯ ಬಾರಿ ಬೀಸಬಲ ಪ್ರಯತ್ನ ರೂಢ್ ಮಾಡ್ತಾ ಇದ್ದಾರೆ. ಓವರ್ಗಳಿಗೆ ಅವಕಾಶ ವಿನೋದ್ ಮಾಡಿ ಕೊಡ್ತಾ ಇಲ್ಲ. KTR 11 ಪರವಾಗಿ 2ನೇಯ ವೈಯಕ್ತಿಕ ಓವರ್ ಅನ್ನು ದಾಖಲಿಸಿರ್ತಕ್ಕಂಥ ಬೌಲರ್ ಕೂಡ ಆರಂಭಿಕ ಓವರ್ ಅನ್ನು ಬಹಳ ಶುದ್ಧಮತೆ ಮುಕ್ತಾಯವನ್ನು ಮಾಡಿಕೊಟ್ರು. ಆ ಬಳಿಕ ಒಂದೆಡೆ 7ನೇಯ ಓವರ್ಗಾಗಿ ಅವರನ್ನು ಪರಿಚಯಿಸಿದ್ದಾರೆ. ಈಗಾಗಲೇ 4 ಚೆಂಡುಗಳು ಬಹಳ ಶುದ್ಧಮತೆ ಮುಕ್ತಾಯವನ್ನು ಕಾಣ್ತಾ ಇದೆ. 8 ಚೆಂಡುಗಳ ಆಟ ಬಾಕಿ ಉಳಿಯುತ್ತಾ ಇದೆ. ಸೆಫೋರ್ಡ್ ಮಾಡಿಕೊಂಡು ಬೀಸಬಲ್ಲ ಪ್ರಯತ್ನಗಳು. ದಾಂಡು ಚೆಂಡಿನ ಸಂಪರ್ಕ ಕಾಣ್ತಾ ಇಲ್ಲ. ಇಲ್ಲಿ ಮತ್ತೆ ಡಾಟ್ ಬಾಲ ಸೇರ್ಪಡೆ. ಅಂತಿಮ ಎಸೆತ 7ನೇಯ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಓಟಗಳ ಬರವನ್ನ ಕಾಣ್ತಾ ಇದೆ. BSR 28 ಓಟವನ್ನು ಮಾತ್ರ ದಾಖಲಿಸಿದ್ದಾರೆ. ಆರಂಭಿಕ ಹಂತದ ಟಾಸ್ ಪರಾಜಯವನ್ನು ಕಂಡಿರ್ತಕ್ಕಂಥ ತಂಡವೂ ಕೂಡ ಮೊದಲ ಸೆಮಿಫೈನಲ್ ಪಂದ್ಯಾಟವನ್ನು ಒಂದೆಡೆ KTR 11 ವಿರುದ್ಧವಾಗಿ ಆಡ್ತಾ ಇದ್ದಾರೆ. ವಿನೋದ್ ಕೊನೆಯ ಬಾರಿ ಅಂತಿಮ ಚೆಂಡು ಶಿಫ್ಟ್ ಶಾಟ್ ದಾಖಲಿಸಲು ಪ್ರಯತ್ನಗಳು ಸಾಗಿತ್ತು. ಮಿಡ್ ವಿಕೆಟ್ ನಿಂತ 1 ಓಟಗಳ ಸೇರ್ಪಡೆ. ಅಂತಿಮ ಚೆಂಡಿಗಿಂತ 1 ಓಟವನ್ನು ದಾಖಲಿಸ್ತಾ ಇದ್ದಾರೆ. 7ನೇಯ ಓವರ್ ವಿನೋದ್ ಮುಕ್ತಾಯವನ್ನು ಮಾಡಿಕೊಟ್ರು. BSR 29 ಓಟವನ್ನು ದಾಖಲಿಸ್ತಾ ಇದೆ. ಕೊನೆಯ 6 ಎಸೆತಗಳು ಮಾತ್ರ ಇಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಇದಾದ ಬಳಿಕ 2ನೇಯ ಒಂದು ಸೆಮಿಫೈನಲ್ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ವಸೀಂ 11 ಥಂಡರ್ಸ್ ಮತ್ತು ಟೀಮ್ ಇಂಡಿಯಾ ಬಾಬು 11 ನಾಯಕರು ಇಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಬಳಿಕ ಟಾಸ್ಗೆ ಬರಬೇಕು. ಇದಾದ ಬಳಿಕ 2ನೇಯ ಸೆಮಿಫೈನಲ್ ಪಂದ್ಯಾಟ ಆರಂಭವನ್ನು ಕಾಣಲಿಕ್ಕಿದೆ.
ಕೊನೆ 6 ಎಸ ಇಲ್ಲಿ ಬಾಕಿ ಉಳಿತಾ ಇದೆ. ಅದಾವ ಎಸೆತಗಾರರನ್ನು ಪರಿಚಯಿಸಲು ನೋಡಬೇಕಾಗಿದೆ. ಆರಂಭಿಕ ಅಂತರ ಟಾಸ್ ಜಯವನ್ನು ಕಂಡಿರ್ತಕ್ಕಂಥ KT ರಾಜ್ಕುಮಾರ್ ಸರ್ ಅವರ ಸಾರಥ್ಯದ KTR 11 ಬೌಲ್ ಪಾಸ್ ನಿರ್ಧಾರವನ್ನು ಕಂಡು ಈಗಾಗಲೇ 7 ಓವರ್ಗಳಲ್ಲಿ ಎಸೆತಗಾರರು ಕೇವಲ 29 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಪ್ರಮುಖ 4 ವಿಕೆಟ್ಸ್ ಕೂಡ ಜೊತೆಗಾಗಿ ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಅವರಿಗಾಗಿ ಮತ್ತೆ ಯಶಸ್ವಿ ಬೌಲರ್ ಸಾಗರ್ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. 6 ಎಸೆತಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಆದಷ್ಟು ಓಟವನ್ನು ನೀಡಿರ್ತಕ್ಕಂಥ 6 ಚೆಂಡುಗಳನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಯಾವುದೋ ಪಂದ್ಯಾಕೂಟದ ಕೇಂದ್ರ ಬಿಂದು KT ರಾಜ್ಕುಮಾರ್ ಸರ್ ಮತ್ತು DK ಮೋಹನ್ ಬಾಬು ಸರ್ ಅವರ ಒಂದು ಹಸ್ತಲಾಘವನ ಮುಖಾಂತರವಾಗಿ ಶುಭವನ್ನು ಕೋರಿರ್ತಕ್ಕಂಥ ಪಂದ್ಯಾಕೂಟ ಈತ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕೂಡ GBA ಸೋಷಿಯಲ್ ಆರ್ಗನೈಸೇಷನ್ ಒಂದು ಪಂದ್ಯಾಕೂಟವನ್ನು ಆಯೋಜನೆ ಮಾಡ್ತಾ ಇದೆ ಸಾಗರ್ SR ಭಾಗದಲ್ಲಿ. ಅರುಣ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮರ ಮೊದಲ ಚೆಂಡು ಸಿಕ್ಸರ್ ದಾಖಲಿಸಲು ಪ್ರಯತ್ನ ಅರುಣ್ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶನ ಸಾಗರ್ ಮಾಡಿಕೊಡ್ತಾ ಇಲ್ಲ. ಮೊದಲ ಒಂದು ಎಸೆತ ಡಾಟ್ ಬಾಲ್ ರೂಪದಲ್ಲಿ ಸಾಗರ್ ಮುಕ್ತಾಯವನ್ನು ಮಾಡಿಕೊಟ್ರು. ಇಲ್ಲಿ ಡಾಟ್ ಬಾಲ್ಗಳ ಸೇರ್ಪಡೆಯೂ ಕೂಡ ಕೊನೆಯ 5 ಎಸೆತಗಳು ಮಾತ್ರ ಇಲ್ಲಿ ಬಾಕಿ ಉಳಿತಾ ಇದೆ. ಆದಷ್ಟು ಓಟವನ್ನು ದಾಖಲಿಸಲು ನೋಡಬೇಕಾಗಿದೆ. ನಿರೀಕ್ಷಿತ ಹೊಳತುಗಳು ಬರ್ತಾ ಇಲ್ಲ. ಮತ್ತೆ ಒಂಟಿ ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಕರ್ನಾಟಕ ರಾಜ್ಯದ ಬಹಳಷ್ಟು ಪ್ರಶಸ್ತಿಯನ್ನು ಜಯಿಸಿರ್ತಕ್ಕಂಥ ನ್ಯಾಶ್ ಬೆಂಗಳೂರು ತಂಡದ ಪರವಾಗಿ ಬಹಳಷ್ಟು ಪಂದ್ಯಾಟವನ್ನು ಆಡಿರ್ತಕ್ಕಂಥ ಫಹಾದ್ ಒಂದೆಡೆ ಗೂಟ ರಕ್ಷಕರಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ತಳ ಮತ್ತು 30 ಓಟವನ್ನು ತಲುಪ್ತಾ ಇದೆ. 4 ಎಸೆತಗಳು ಬಾಕಿ ಉಳಿತಾ ಇದೆ. ಸದರತೆಯ ಚೆಂಡು ತೀರಾ ಕೆಳ ಚಾದು ಹೋಗ್ತದೆ. ಓಟಗಳು ಮತ್ತೆ ಬರ್ತಾ ಇಲ್ಲ. 2ನೇ ವೈಯಕ್ತಿಕ ಬವರನ್ನು ಒಂದೆಡೆ ಸಾಗರ್ KTR 11 ವಿರುದ್ಧವಾಗಿ ಪರವಾಗಿ ದಾಖಲಿಸ್ತಾ ಇದ್ದಾರೆ. ಇಲ್ಲಿ 30ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ ಕೂಡ. ಮತ್ತೆ 4ನೇ ಬಾರಿ ಮತ್ತೆ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳಿಗೆ ಅವಕಾಶ ಮಾಡಿಕೊಟ್ರು. ರನ್ಔಟ್ ಅವಕಾಶಗಳಿತ್ತು. ಯಶಸ್ಸನ್ನು ಇಲ್ಲಿ ಪಡ್ಕೊಳ್ತಾರೆ. 6.5 ವಿಕೆಟ್ಸ್ಗಳು ಈ ಹಂತದಲ್ಲಿ ಆಘಾತವನ್ನು ಕಾಣ್ತಾ ಇದೆ. ಇಲ್ಲಿ ಮತ್ತೊಂದು ಹೊಸ ಆಟಗಾರನ ಸೇರ್ಪಡೆ ಕೂಡ ಅಭಿ ABD ಅಂಕಣಕ್ಕೆ ಬರ್ತಾ ಇದ್ದಾರೆ. ಆರಂಭಿಕ ಸೆಷನ್ ಅಂತಿಮವರ ಚಾಲ್ತಿಯಲ್ಲಿ 5ನೇ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ತಡ ಮೊತ್ತ 30ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. 2 ಎಸೆತ ಬಾಕಿ ಉಳಿತಾ ಇದೆ. 5ನೇ ಚೆಂಡು ಡಿಫೆಕ್ಷನ್ ಕವರ್ ಸಿಬಾರ್ಲಿ ತಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಇಲ್ಲಿ ಸುಲಭ ಸಾಧನೆ ಕ್ಯಾಚ್ ಇತ್ತ ಮತ್ತೆ ಪಡ್ಕೊಳ್ತಾರೆ. ಇಲ್ಲಿ ಮತ್ತೆ 6ನೇ ಹೊತ್ತರಿ ಆಘಾತವನ್ನು ಕಾಣ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಓಟಗಳ ಬರವನ್ನು ಕಾಣ್ತಾ ಇರ್ತಕ್ಕಂಥ BSR ತಂಡ ಅಂತಿಮ ಸಿಕ್ಸರ್ ದಾಖಲಿಸಲು ಪ್ರಯತ್ನವನ್ನು ಕಂಡ್ರು. ಇಲ್ಲಿ ಯಶಸ್ಸನ್ನು ಎಸ್ಗಾರ ಸಾಗರ್ ಪಡ್ಕೊಳ್ತಾ ಇದ್ದಾರೆ. ಕೊನೆಯ 1 ಎಸೆತ ಮೊದಲ ಹಂತದ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಹೊಸ ಆಟಗಾರ ಅವಿನಾಶ್ ಅಂಕಣ ಎಂಟ್ರಿಯನ್ನು ಕಾಣ್ತಾ ಇದ್ದಾರೆ. ಅಂತಿಮ ಎಸೆತದಲ್ಲಿ ಓಟವನ್ನು ಇಲ್ಲಿ ದಾಖಲಿಸ್ತಾ ನೋಡಬೇಕಾಗಿದೆ. ತಳ ಮೊತ್ತ 30, ಕೊನೆ 1 ಎಸೆತ ಇಲ್ಲಿ ಬಾಕಿ ಉಳಿತಾ ಇದೆ. ಆರಂಭಿಕ ಸೆಷನ್ ಕೊನೆಯ ಚೆಂಡಿಗಾಗಿ ಸಾಗರ SR ಭಾಗದಲ್ಲಿ ಅಭಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಎಸೆತ ಸ್ವಲ್ಪ ಮಟ್ಟಿಗೆ ಚೆಂಡಿಗೆ ನಿಗತವನ್ನು ನೀಡಬಲ್ಲಂತ ಪ್ರಯತ್ನವನ್ನು ಕಂಡ್ರು. ಮತ್ತೆ ರನ್ಔಟ್ ಅವಕಾಶಗಳಿತ್ತು. ಇಲ್ಲಿ ಮೊದಲ ಸೆಮಿಫೈನಲ್ ಪಂದ್ಯದ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. BSR ಇವಾಗ 30 ಓಟವನ್ನು ಇಲ್ಲಿ ಮೊದಲ ಇನ್ನಿಂಗ್ಸ್ ನಲ್ಲಿ ದಾಖಲಿಸ್ತಾ ಇದ್ದಾರೆ. ಮೊದಲ ತಂಡವಾಗಿ KT ರಾಜ್ಕುಮಾರ್ ಸರ್ ಅವರ ಸಾರಥ್ಯದ ತಂಡ KTR 11 ಫೈನಲ್ ಎಂಟ್ರಿಯನ್ನು ಕಾಣಬೇಕಾದ್ರೆ 31ರಂದು ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡಬೇಕಾಗಿದೆ. ಟಾರ್ಗೆಟ್ ಸಂಖ್ಯೆ 31. ಇಲ್ಲಿ ಇನ್ನಿಂಗ್ಸ್
ಬದಲಾವಣೆ ಕಂಡಾಗಿ ನಾವು ವೀಕ್ಷಕರಲ್ಲಿ ಕೂಡ ಬದಲಾವಣೆ ಕಂಡುಕೊಳ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದ ಮತ್ತೊರು ಹಿರಿಯ ವೀಕ್ಷಕ ಹೊಣೆಗಾರರು ನಮ್ಮ ಸಹೋದರರಾಗಿರ್ತಕ್ಕಂಥ ಶ್ರೀಯುತ ಫಾರೂಕ್ ಪಾಷಾ ಆರೋಳ್ಳಿ ಕನಕಾಪುರ ಅವರನ್ನು ಬಹಳಷ್ಟು ಅಭಿಮಾನದಿಂದ ಬರಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದ ಉಮೇಶ್ ಮಂಡನ್ ಅವರ. GBI ಸೋಷಿಯಲ್ ಆರ್ಗನೈಸೇಷನ್ ಇವರ ವತಿಯಿಂದ ನಡೆಸ್ತಾ ಇರ್ತಕ್ಕಂಥ ದಾಖಲೆ ಶ್ರೀಮಂತಿಗೆ ಕ್ರಿಕೆಟ್ ಪಂದ್ಯಾಕೂಟ ಅಂತಿಮ ದಿನದ ಆರಂಭಿಕ ಸೆಮಿಫೈನಲ್ ಪಂದ್ಯಾಕೂಟ ಈಗಾಗಲೇ ಆರಂಭವನ್ನು ಕಂಡುಕೊಂಡಿದೆ. KTR ತಂಡದ ನಾಯಕ ಭರತ್ ಬೋಂಡಾ ಟಾಸ್ ಅನ್ನು ಜಯಿಸಿ ಮೊದಲಿಗೆ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ರು. ಈಗಾಗಲೇ ಮೇಲುಗೈಯನ್ನು ಸಾಧಿಸಿದ್ದಾರೆ. 8 ಓವರ್ನಲ್ಲಿ ಕೇವಲ 30 ಓಟವನ್ನ BSR ತಂಡಕ್ಕೆ ಬಿಟ್ಟುಕೊಟ್ಟಿದೆ. 31ರ ಒಂದು ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡಬೇಕಾಗಿದೆ. KT ರಾಜ್ಕುಮಾರ್ ಮಾಲೀಕದ ಒಂದು ತಂಡ KTR, ಬಂಡೆ ರಾಜಣ್ಣರವರ ತಂಡ BSR ಸೆಮಿಫೈನಲ್ ಪಂದ್ಯಾಟವನ್ನ KTR ವಿರುದ್ಧವಾಗಿ ಆಡ್ತಾ ಇದೆ. ಸಾಕಷ್ಟು ಕ್ರೀಡಾಭಿಮಾನಿಗಳು ಕಣ್ಣನ್ನ ಮಿಟುಕಿಸದ ಈ ಒಂದು ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ನೇರ ಪ್ರಸಾರ ಹಾಗೂ ಮೈದಾನದಿಂದ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲಾ ಕ್ರೀಡಾಭಿಮಾನಿಗಳಿಗೆ ಆದರಣೀಯ ಆತ್ಮೀಯ ನಲ್ಮೆಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಒಂದು ಕ್ರೀಡಾ ಟೂರ್ನಿಗೆ ಬಹಳಷ್ಟು ಹಂಬಲ ಬೆಂಬಲ ಜೊತೆಗಾಗಿ ಸಹಕಾರವನ್ನು ನೀಡುತ್ತಾ ಇರ್ತಕ್ಕಂಥ ಹೃದಯ ಶ್ರೀಮಂತಿಕೆ ವ್ಯಕ್ತಿ, ಪ್ರತಿಯೊಂದು ಪಂದ್ಯಾಕೂಟಕ್ಕೂ ಕೂಡ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗಾಗಿ ಅಭ್ಯುತ್ ಗ್ರೂಪ್ನ ಮಾಲೀಕರು ಶ್ರೀಯುತ ಭರತ್ ಬ್ಯಾಟ್ ಅನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಹೃದಯ ಶ್ರೀಮಂತಿಕೆಯನ್ನು ತೋರಿಸ್ತಾ ಇದ್ದಾರೆ. ಅವರಿಗೆ ನಮ್ಮ GBI ಸೋಷಿಯಲ್ ಆರ್ಗನೈಸೇಷನ್ ವತಿಯಿಂದ ತುಂಬು ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರೀಯುತ DK ಮೋಹನ್ ಬಾಬುರವರ ಆಶೀರ್ವಾದದೊಂದಿಗೆ DCC ಅಧ್ಯಕ್ಷರು, ಅದೇ ರೀತಿ KT ರಾಜ್ಕುಮಾರ್ GBI ಸೋಷಿಯಲ್ ಆರ್ಗನೈಸೇಷನ್ ಅಧ್ಯಕ್ಷರು ಇವರ ಒಂದು ಸಾರಥ್ಯ ಸಮ್ಮುಖದಲ್ಲಿ ವ್ಯವಸ್ಥಿತವಾದಂತ ಶ್ರೀಮಂತಿಕೆಯ ಕ್ರಿಕೆಟ್ ಪಂದ್ಯಾಕೂಟ ಯಾರು ಕಂಡರಿಯದೇ ಇರತಕ್ಕಂತ ಕೇಳರದೇ ಇರತಕ್ಕಂತ KR ಪುರ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು 3 ಲಕ್ಷದ ಅತ್ಯಧಿಕ ಮೊತ್ತದ ಮೊದಲನೇ ಬಹುಮಾನವಾಗಿ ಕೊಡ ಮಾಡ್ತಾ ಇದೆ GBI ಸೋಷಿಯಲ್ ಆರ್ಗನೈಸೇಷನ್. 2ನೇ ಬಹುಮಾನಕ್ಕಾಗಿ 2 ಲಕ್ಷ ಹಾಗೂ ಆಕರ್ಷಕ ಟ್ರೋಫಿ, 3ನೇ ಬಹುಮಾನಕ್ಕಾಗಿ 1 ಲಕ್ಷ ಹಾಗೂ ಆಕರ್ಷಕ ಟ್ರೋಫಿ, ಮ್ಯಾನ್ ಆಫ್ ದಿ ಸೀರೀಸ್ಗಾಗಿ ಬೈಸಿಕಲ್ ಅನ್ನ ಕೊಡ ಮಾಡ್ತಾ ಇದ್ದಾರೆ. ಅದೇ ರೀತಿ ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್ ತಲಾ 10,000 ನಗದನ್ನ ನೀಡಿ ಗೌರವಿಸ್ತಾ ಇದೆ GBI ಸೋಷಿಯಲ್ ಆರ್ಗನೈಸೇಷನ್. ಇದೇ ಕ್ರೀಡಾಂಗಣದಲ್ಲಿ ಕಳೆದ ವಾರ KPL ನಲ್ಲಿ ನಾಗಾ 11 ಪರವಾಗಿ ಬಹಳಷ್ಟು ಮಂದಿ ಆಟಗಾರರು ಆಡಿದ್ರು. ಪ್ರಸ್ತುತ ಈಗ BSR ತಂಡವನ್ನು ಹೊಂದಿಕೊಂಡು ಆಡ್ತಾ ಇದ್ದಾರೆ. ಕೇವಲ 31ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಬಂಡೆ ರಾಜಣ್ಣ ಮಾಲೀಕದ BSR ನೀಡಿದೆ. ಬಲಾಢ್ಯ ತಂಡ, ಬಲಿಷ್ಠ ತಂಡ KT ರಾಜ್ಕುಮಾರ್ ಮಾಲೀಕತ್ವದ ತಂಡ KTR 31ರ ಒಂದು ಸುಲಭದ ಗುರಿಯನ್ನ ಚೇಸ್ ಮಾಡಬೇಕಾಗಿದೆ 48 ಚೆಂಡುಗಳ ಮುಂದೆ. ಅನೀಸ್ ಆರಂಭಿಕ ಅವರಿಗಾಗಿ ರಿಯಲ್ ಫೈಟರ್ ಸರಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ.
ಪ್ರೀತಮ್ ನಾನ್ ಸ್ಟ್ರೈಕರ್ ಅಲ್ಲಿ ಆರಂಭಿಕ ಚೆಂಡು, ಆರಂಭಿಕ ಖಾತೆ ಕೂಡ ತೆರವಾಗ್ತಾ ಇದೆ. ಅಲ್ಲಿ ಎರಡನೇ ಸೆಮಿಫೈನಲ್ ಪಂದ್ಯಾಕೂಟ ಸಾಗಿ ಬರ್ಲಿಕ್ಕಿದೆ. ಟೀಮ್ ಇಂಡಿಯಾ ಬಾಬು 11 ಮತ್ತೆ ಇನ್ನೊಂದು ಪ್ರತಿಷ್ಠಿತ ಸಂಸ್ಥೆ ವಸೀಂ 11 ಥಂಡರ್ಸ್ ತಂಡ ಎರಡನೇ ಸೆಮಿಫೈನಲ್ ಪಂದ್ಯಾಟವನ್ನು ಆಡ್ಲಿಕ್ಕಿದ್ದಾರೆ. ಈ ಪಂದ್ಯಾಟ ಮುಗಿದ ಬಳಿಕ ಎರಡು ತಂಡದ ಆಟಗಾರರು ಲೈನ್ ಅಪ್ ಅನ್ನ ಮಾಡ್ಕೊಳ್ಬೇಕು ಪಿಚ್ನ ಮಧ್ಯಭಾಗದಲ್ಲಿ. ಮತ್ತೆ ಮನೀಸ್ ಎರಡನೇ ಬಾರಿ ಸುಂದರದ ಚೆಂಡು ಜಿಗಿತವನ್ನ ಪಡ್ಕೊಳ್ತಾ ಇದೆ. ಡಾಟ್ ಬಾಲ್ ನ ಸೇರ್ಪಡೆ. ಹಲೋ ತಂಡದ ಒಟ್ಟು ಮೊತ್ತ 1. ಮೂರನೇ ಬಾರಿ ಪ್ರೀತಮ್ಗೆ ಸಂದ ಮೂರನೇ ಚೆಂಡು ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ಲಾಂಗ್ ಆಫ್ ನ ನಡುವೆ ಒಂದೋಟದ ಪೂರೈಕೆ ಆಗ್ತಾ ಇದೆ. ಪ್ರತಿಯೊಂದು ಚೆಂಡಿನಲ್ಲಿ 1-20 ಓಟವನ್ನು ದಾಖಲಿಸಿದ್ರು ಕೂಡ KT ರಾಜ್ಕುಮಾರ್ ಮಾಲೀಕತ್ವದ KTR ಸುಲಭ ಸಾಧ್ಯದ ರೀತಿಯಲ್ಲಿ ಜಯಿಸಬಹುದಾಗಿದೆ. ಅದೇ ರೀತಿ ಬಂಡೆ ರಾಜಣ್ಣ ಮಾಲೀಕತ್ವದ BSR ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಸತತವಾಗಿ ವಿಕೆಟ್ ಹಾಗೂ ಡಾಟ್ ಬಾಲ್ ಅನ್ನ ದಾಖಲಿಸಲೇಬೇಕಾಗಿದೆ. ರಿವರ್ಸ್ ಸ್ವೀಪ್ ದಾಖಲಿಸುವ ವಿಫಲ ಯತ್ನ. ಡಾಟ್ ಬಾಲ್ ನ ಸೇರ್ಪಡೆ. ಕರ್ನಾಟಕ ರಾಜ್ಯದ ಮತ್ತೋರ್ವ ಹೆಸರಾಂತ ಕ್ರಿಕೆಟಿಗ ರಿಯಲ್ ಫೈಟರ್ಸ್ ರಾಜ್ಯದ ಮತ್ತೊಂದು ಪ್ರತಿಷ್ಠಿತ ಸಂಸ್ಥೆ. ಆ ಸಂಸ್ಥೆಯ ಪರವಾಗಿ ಆಡಿ ಅನುಭವ ಇರತಕ್ಕಂಥ ಆಟಗಾರ ರಿಯಲ್ ಫೈಟರ್ ಹರಿ KTR ಪರವಾಗಿ ದಾಂಡನ ಬೀಸ್ತಾ ಇದ್ದಾರೆ. ಬಹಳ ಸುತ್ತಮರಿದ ಆಟ. ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ಲಾಂಗ ನಡುವೆ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಮತ್ತೊಮ್ಮೆ ಅನೀಸ್. ಕೊನೆಯ ಬಾರಿ ತಂಡದ ಒಟ್ಟು ಮೊತ್ತ 3. ಬಳಸಿದ ಮರಿತಿ ಎಸೆತ ಜಿಗಿತವನ್ನ ಪಡ್ಕೊಳ್ತಾ ಇದ್ದ. ಡಾಟ್ ಬಾಲ್ ನ ಸೇರ್ಪಡೆ. ಆರಂಭಿಕ ಓವರ್ ಮುಕ್ತಾದ ಬಳಿಕ ತಂಡದ ಒಟ್ಟು ಮೊತ್ತ 3. ಯಾವುದೇ ಒಂದು ಹುದ್ದರಿ ಆಗತವಿಲ್ಲದೆ ಅಲ್ಲಿ KTR ತಂಡದ ದಾಂಡಿಗರ ಗಮನಿಸಿಕೊಳ್ಳಿ. ತಾವು ದಾಖಲಿಸುವ ಪ್ರತಿ ಸಿಕ್ಸರ್ಗೆ ರಾಜೇಶ್ವರಿ ವಾರ್ಡಿನ ಪ್ರಬಲ ಟಿಕೆಟ್ ಆಕಾಂಕ್ಷಿ, ಆ ಭಾಗದ ಜನಪ್ರಿಯ ಸಮಾಜ ಸೇವಕರು, ಬಡವರ ಬಂಧು ದೀನದಲಿತರ ಆಶಾ ಕಿರಣ, ಸರ್ವ ಜನರಿಗೂ ಸಮಪಾಲು ಸಮಬಾಳು ಎಂದು ಸಾರುವ ಧೀಮಂತ ನಾಯಕರು ಶ್ರೀಯುತ ವಸೀಂ, ಡಾಕ್ಟರ್ ವಸೀಂ ಪಾಷಾ ಮುಖ್ಯವಾಗಿ 500 ನಗದು ನೀಡಿ ಗೌರವಿಸುತ್ತಿದ್ದಾರೆ. ಕ್ರೀಡಾ ಸ್ಫೂರ್ತಿಯನ್ನು ಮೆರೀತಾ ಇದ್ದಾರೆ. ತಮ್ಮ ತಂಡದ ಆಟಗಾರರನ್ನ ಹೊರತುಪಡಿಸಿ ಬೇರೆ ಆಟಗಾರರಿಗೂ ಕೂಡ ಒಂದು ಬಹುಮಾನದ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ವಸೀಂ ಪಾಷಾ ರಾಜೇಶ್ವರಿ ವಾರ್ಡಿನ ಪ್ರಬಲ ಟಿಕೆಟ್ ಆಕಾಂಕ್ಷಿ ಕೂಡ ಚೆನ್ನೈಯಿಂದ ಈಗಾಗಲೇ ನಿರ್ಗಮಿಸಿದ್ದಾರೆ. ಇನ್ನೇನು ಅರ್ಧ ಗಂಟೆ ಒಳಗಾಗಿ ನಮ್ಮನ್ನ ಕೂಡ್ಕೊಳ್ಳಿಕ್ಕಿದ್ದಾರೆ. ಹರೀಶ್ ಸ್ಟ್ರೈಕರ್ ಅಲ್ಲಿ, ನಾನ್ ಸ್ಟ್ರೈಕರ್ ಅಲ್ಲಿ ಪ್ರೀತು. ವಿಜಯ್ ಎರಡನೇ ಓವರ್ಗಾಗಿ ಈಗಾಗಲೇ ಅನೀಸ್ ಕೇವಲ 3 ಓಟವನ್ನು ಬಿಟ್ಕೊಟ್ರು ಆರಂಭಿಕ ಓವರ್ನಲ್ಲಿ. ಹರಿಗೆ ಸಂತ ಚೆಂಡು ಜಾಣ್ಮೆ ಆಟ. ಸ್ವೀಪ್ ಮಾಡುವ ಯತ್ನ. ಫೈನಲ್ ನಡುವ ಒಂದೋಟ. ಎರಡನೇ ಓಟವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು ಕೂಡ ಪ್ರೀತಮ್ ರವರಿಂದ ನಕಾರ. ಬಹಳ ಉತ್ತಮ ರೀತಿಯ ಒಂದು ಕರೆ ಅಂತ ಹೇಳಬಹುದಾಗಿದೆ. ಒಂದೋಟದ ಪೂರೈಕೆಯೊಂದಿಗೆ ತಂಡದ ಒಟ್ಟು ಮೊತ್ತ 4ಕ್ಕೆ ತಲುಪ್ತಾ ಇದೆ. ಅಲ್ಲಿ ಎರಡನೇ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ಈ ಪಂದ್ಯಾಟ ಮುಗಿದ ಬಳಿಕ ಟೀಮ್ ಇಂಡಿಯಾ ಬಾಬು 11 ಮತ್ತು ವಸೀಂ 11 ಥಂಡರ್ಸ್ ಲೈನ್ ಅಪ್ ಅನ್ನ ಮಾಡ್ಕೊಳ್ಬೇಕು ಪಿಚ್ನ ಮಧ್ಯಭಾಗದಲ್ಲಿ. ಮತ್ತೊಮ್ಮೆ ವಿಜಯ್ ಎರಡನೇ ಬಾರಿ. ಬಳಸಿದ ರೀತಿಯ ಹೊಡೆತ. ಡೀಪ್ ಎಕ್ಸೆಗೆ ನೋಡುವ ಒಂದೋಟದ ಪೂರೈಕೆ ಆಗ್ತಾ ಇದೆ. ಎರಡನೇ ಹೈ ವೋಲ್ಟೇಜ್ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆ ಬಾಬಣ್ಣ ಮಾಲೀಕತ್ವದ ಟೀಮ್ ಇಂಡಿಯಾ ಬಾಬು 11 ಈಗಾಗಲೇ ಸಾಕಷ್ಟು ಪ್ರಶಸ್ತಿಯನ್ನು ಬಾಚಿರ್ತಕ್ಕಂಥ ಸಂಸ್ಥೆ. ಅದೇ ರೀತಿ ಮತ್ತೊಂದು ಶ್ರೇಷ್ಠ ಸಂಸ್ಥೆ ನದೀಂ ಮಾಲೀಕತ್ವದ ಸಂಸ್ಥೆ ಥಂಡರ್ಸ್ ಇತ್ತು. ಪ್ರಸ್ತುತ ಅವರ ಹಿರಿಯಣ್ಣರವರ ಒಂದು ಪ್ರೀತಿಯ ಮೇಲೆಗೆ ವಸೀಂ 11 ಥಂಡರ್ಸ್ ಅನ್ನ ಕಟ್ಕೊಂಡು ಎರಡನೇ ಸೆಮಿಫೈನಲ್ ಪಂದ್ಯಾಟವನ್ನ ವಸೀಂ 11 ಥಂಡರ್ಸ್ ಪಂದ್ಯಾಟವನ್ನು ಆಡ್ಲಿಕ್ಕಿದ್ದಾರೆ. ಮತ್ತೊಮ್ಮೆ ವಿಜಯ್.
ಮೂರನೇ ಬಾರಿ ಎಸೆದಂತ ಚೆಂಡು, ಗೂಟ ರಕ್ಷಣೆಯಲ್ಲಿ ವೈಫಲ್ಯತೆ. ಅಜಿತ್ ಗೂಟ ರಕ್ಷಣೆನ ತೋರ್ಪಡಿಸ್ತಾ ಇದ್ರು. 1+2 ಮೂರೋಟದ ಹೆಚ್ಚುವರಿ ಸೇರ್ಪಡೆ. ಬಹಳ ಸುಧಾರಿತ ಹೊಡೆತ, ರಿವರ್ಸ್ ಸ್ವೀಪ್ ಅನ್ನು ದಾಖಲಿಸಿದ್ರು. ಒಂದೋಟದ ಪೂರೈಕೆ ಆಗ್ತಾ ಇದೆ. ಕೆ.ಟಿ. ರಾಜ್ಕುಮಾರ್ ಅವರಿಗೂ ಪರಮಾಪ್ತರು, ಆತ್ಮೀಯ ಸ್ನೇಹಿತರು, ರಾಜರಾಜೇಶ್ವರಿ ವಾರ್ಡಿನ ಪ್ರಬಲ ಟಿಕೆಟ್ ಆಕಾಂಕ್ಷಿ ಶ್ರೀಯುತ ಡಾಕ್ಟರ್ ವಸೀಂ ಪಾಷಾ ಸ್ನೇಹಪೂರ್ವಕವಾಗಿ ಕೆ.ಟಿ. ರಾಜ್ಕುಮಾರ್ ಅವರ ತಂಡ KTR ದಾಖಲಿಸುವ, ಆ ತಂಡದ ದಾಂಡಿಗರು ದಾಖಲಿಸುವ ಪ್ರತಿ ಸಿಕ್ಸರ್ಗೆ 500 ನಗದಿನ ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಅದ್ಯಾವ ಅದೃಷ್ಟಶಾಲಿ ದಾಂಡಿಗ ಇಲ್ಲಿ 500 ನಗದನ್ನ ಪಡೆಯಲಿಕ್ಕೆ ನೋಡಬೇಕಾಗಿದೆ. ಬಹುಶಃ ಆ ಒಂದು ತಂಡಕ್ಕೆ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಚೆಂಡಿನಲ್ಲಿ 1-1 ಓಟವನ್ನು ದಾಖಲಿಸಿದ್ರು ಕೂಡ ಸುಲಭ ಸಾಧ್ಯತೆ ರೀತಿಯಲ್ಲಿ ಜಯಿಸುವ ಒಂದು ಅವಕಾಶ ಇದೆ KTRಗೆ. ಮತ್ತೊಮ್ಮೆ ವಿಜಯ್ 4ನೇ ಬಾರಿ. ತಂಡದ ಒಟ್ಟು ಮೊತ್ತ 9. ಪ್ರೀತಮ್ ಸ್ಟ್ರೈಕರ್ ಅಲ್ಲಿ. ಪ್ರೀತಮ್ಗೆ ಸಂದ ಚೆಂಡು ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಅಜಿತ್ ರನ್ನಿಂಗ್ ಕ್ಯಾಚ್ ಅನ್ನ ಪಡ್ಕೊಳ್ಳೋ ಅಂತದ್ರಲ್ಲಿ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಒಂದೋಟದ ಪೂರೈಕೆ ಆಗ್ತಾ ಇದೆ. ಅನವಶ್ಯಕವಾದಂತಹ ಓವರ್ ಥ್ರೋ. ಬಹುಶಃ ಇಲ್ಲಿ ಮತ್ತೊಂದು ಓಟವನ್ನ ದಾಖಲಿಸುವ ಪ್ರಯತ್ನವನ್ನ ಇಲ್ಲಿ ಮಾಡಿದ್ರೆ 2ನೇ ಓಟ ಕೂಡ ಸುಲಭ ಸಾಧ್ಯತೆ ರೀತಿಯಲ್ಲಿ ಪಡ್ಕೊಳ್ಳಬಹುದಾಗಿತ್ತು. ಆದ್ರೆ ಇಲ್ಲಿ ಹರೀಶ್ ಆ ಒಂದು ಚೆಂಡನ್ನ ಗಮನಿಸಿರಲಿಲ್ಲ. ಒಂದೋಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 10, ಯಾವುದೇ ಒಂದು ಹುದ್ದರಿ ಆಗತವಿಲ್ಲದೆ. ಮತ್ತೊಮ್ಮೆ ವಿಜಯ್ 5ನೇ ಬಾರಿ. ಹರಿಗೆ ಸಂತ ಚೆಂಡು ರಿವರ್ಸ್ ದಾಖಲಿಸುವ ಪ್ರಯತ್ನ ಈ ಬಾರಿ. ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ರು. ರೊನಾಲ್ಡೋ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಒಂದೋಟದ ಪೂರೈಕೆ. ಮತ್ತೊಮ್ಮೆ ವಿಜಯ್. ವಿಜಯ್ ಸಂದ ಅಂತಿಮ ಚೆಂಡು, ಡಾಟ್ ಬಾಲ್ ನ ಸೇರ್ಪಡೆ. 2 ಓವರ್ ಮುಕ್ತಾಯದ ಬಳಿಕ 11 ಓಟವನ್ನ KTR ದಾಖಲಿಸ್ತಾ ಇದೆ. ಯಾವುದೇ ಒಂದು ಹುದ್ದರಿ ಆಗತವಿಲ್ಲದ ಆರಂಭಿಕ ಓವರ್ನಲ್ಲಿ ಅನೀಸ್ ಬಹಳ ಉತ್ತಮ ರೀತಿಯ ಎಸ್ಕಾರಿಕೆಯನ್ನು ತೋರ್ಪಡಿಸಿದ್ರು. ಕೇವಲ 3 ಓಟವನ್ನ ಬಿಟ್ಕೊಟ್ಟಿದ್ರು. ಸದ್ಯ ವಿಜಯ್ 2ನೇ ಓವರ್ನಲ್ಲಿ ಈಗಾಗಲೇ 7-8 ಓಟವನ್ನ ಬಿಟ್ಕೊಡ್ತಾ ಇದ್ದಾರೆ. ಮೂವತ್ತಾರಕ್ಕೆ ಇನ್ನೂ ಕೂಡ 20 ಓಟಗಳು ಬರಬೇಕಾಗಿದೆ. 36ಕ್ಕೆ 20. ಕೆ.ಟಿ. ರಾಜ್ಕುಮಾರ್ ಮಾಲೀಕದ ತಂಡ ಜಯಿಸಬೇಕಾದ್ರೆ 36 ಚೆಂಡಿನಲ್ಲಿ ಕೇವಲ 20 ಓಟವನ್ನು ದಾಖಲಿಸಬೇಕಾಗಿದೆ. ಪ್ರತಿಯೊಂದು ಚೆಂಡಿನಲ್ಲಿ 1-1 ಓಟವನ್ನು ದಾಖಲಿಸಿದ್ರು ಕೂಡ ಸುಲಭ ಸಾಧ್ಯತೆ ರೀತಿಯಲ್ಲಿ ಜಯಿಸುವ ಲೆಕ್ಕಾಚಾರ ಇದೆ KTRಗೆ. ಅದೇ ರೀತಿ ಬಂಡರಾಜನ ಮಾಲೀಕದ BSR ಇಲ್ಲಿ ಪಂದ್ಯಾಟದ ಮೇಲೆ ಹಿಡಿತವನ್ನು ಸಾಧಿಸಬೇಕಾದ್ರೆ ಪ್ರತಿಯೊಂದು ಚೆಂಡು ಕೂಡ ಡಾಟ್ ಬಾಲ್ ಆಗಬೇಕಾಗಿದೆ. ಅದೇ ರೀತಿ ವಿಕೆಟ್ ಅನ್ನ ಪಡೆದ್ರೆ ಮಾತ್ರ ಮೇಲುಗೈ ಸಾಧಿಸಬಹುದಾಗಿದೆ. ಮತ್ತೆ ಅನೀಸನ್ನ ಪರಿಚಯಿಸ್ತಾ ಇದೆ BSR ತಂಡ. 3ನೇ ಓವರ್ ಆರಂಭವನ್ನು ಕಾಣ್ತಾ ಇದೆ. ಅನೀಸ್ ಅಂತ ಆರಂಭಿಕ ಚೆಂಡು ರಿವರ್ಸ್ ದಾಖಲಿಸುವ ವಿಫಲ ಯತ್ನ. ಡಾಟ್ ಬಾಲ್ ನ ಸೇರ್ಪಡೆ. 35ಕ್ಕೆ 20. ಮತ್ತೊಮ್ಮೆ ಅನೀಸ್ 2ನೇ ಬಾರಿ. ಬಹಳ ಸುಗಮ ರೀತಿಯ ಒಂದು ರಿವರ್ಸ್ ಸ್ವೀಪ್ ಅನ್ನ, ಪ್ಯಾಡಲ್ ಸ್ವೀಪ್ ಅನ್ನ ಮಾಡಿದ್ರು. ಫೈನಲ್ ಆಗಿ ನಡುವ 2 ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 13. ಮೊದಲನೇ ಬಹುಮಾನಕ್ಕಾಗಿ 3 ಲಕ್ಷ ನಗದನ್ನು ನೀಡ್ತಾ ಇರತಕ್ಕಂಥ ದಾನಿಗಳು ಶ್ರೀ ವಿನಾಯಕ ಜ್ಯುವೆಲರಿ ಅಂಡ್ ಸಿಲ್ಕ್ ಸಾರೀಸ್. ಅದೇ ರೀತಿ 2 ಲಕ್ಷ
ಬಹುಮಾನವನ್ನು ಎರಡನೇ ಬಹುಮಾನವಾಗಿ ನೀಡ್ತಾರೆ ದಾನಿಗಳು ಶ್ರೀ ವಾರಿ ಡೆವಲಪರ್ಸ್ ಅಂಡ್ ಮಾರ್ಕೆಟಿಂಗ್. ಮತ್ತೊಮ್ಮೆ ಅನೀಸ್ ಎಸ್ ಕಾರಿಕೆಯಲ್ಲಿ ಗೂಟ ರಕ್ಷಣೆಯಲ್ಲಿ ವೈಫಲ್ಯತೆ. ಗೂಟದ ಹಿಂಬದಿಯಲ್ಲಿ ಚೆಂಡು ಕ್ರಮಿಸ್ತಾ ಇದೆ. ಒಂದೋಟ ಎರಡನೇ ಓಟವನ್ನು ದಾಖಲಿಸುವುದರಲ್ಲಿ ಯಶಸ್ವಿಯಾಗಿ ಪೂರೈಸಿದ್ರು. ಅದೇ ರೀತಿ ತೃತೀಯ ಬಹುಮಾನಕ್ಕಾಗಿ 1 ಲಕ್ಷ ನಗದನ್ನು ನೀಡ್ತಾ ಇರ್ತಕ್ಕಂಥ ದಾನಿಗಳು ಹಾರ್ಟ್ ಆಫ್ ಸ್ಪೀಕಿಂಗ್ ಅಕಾಡೆಮಿ ಮಾಲೀಕರು. ಅವರಿಗೂ ಕೂಡ ನಾವು GBI ಸೋಷಿಯಲ್ ಆರ್ಗನೈಸೇಷನ್ ಪರವಾಗಿ ತುಂಬ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ. ಬೆಸ್ಟ್ ಬ್ಯಾಟ್ಸ್ಮನ್ ಸಚಿನ್ ತೆಂಡೂಲ್ಕರ್ ಅವಾರ್ಡ್ಗಾಗಿ 10,000 ನಗದನ್ನು ಚಂದ್ರಮೋಹನ್ ನೀಡಿ ಗೌರವಿಸ್ತಾ ಇದ್ದಾರೆ. ಬೆಸ್ಟ್ ಬೌಲರ್ ಅವಾರ್ಡ್ಗಾಗಿ ಅನಿಲ್ ಕುಂಬ್ಳೆ ಅವಾರ್ಡ್ಗಾಗಿ 10,000 ನಗದನ್ನ ಬಾಲಾಜಿ ಎಂ ನೀಡಿ ಗೌರವಿಸ್ತಾ ಇದ್ದಾರೆ. ಸಾಕಷ್ಟು ದಾನಿಗಳು ಈ ಒಂದು ಕ್ರೀಡಾ ಟೂರ್ನಿಗೆ ತಮ್ಮ ತನುಮನ ಧನವನ್ನು ಸಮರ್ಪಿಸಿದ್ದಾರೆ. GBI ಸೋಷಿಯಲ್ ಆರ್ಗನೈಸೇಷನ್ ಎಂದಿಗೂ ಚಿರಋಣಿ ಅಂತ ತಿಳಿಪಡಿಸ್ತಾ ಇದೆ. ಈ ಒಂದು ಕ್ರೀಡಾ ಟೂರ್ನಿ ನಡೆಸುವ ಉದ್ದೇಶ ಇಷ್ಟ. KR ಪುರ ಮಾದೇಪುರ ಕ್ಷೇತ್ರದ ಯುವ ಪೀಳಿಗೆ ಏನು ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರೆ, ಮಾದಕ ವ್ಯಸನಿಗಳಾಗಿದ್ದಾರೆ, ಆ ಒಂದು ಚಟದಿಂದ ದೂರ ಮಾಡುವ ನಿಟ್ಟಿನಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು GBI ಸೋಷಿಯಲ್ ಆರ್ಗನೈಸೇಷನ್ ಹಮ್ಮಿಕೊಂಡಿದೆ. ಅನೀಸ್ ಎಸ್ಸಿಂದ ಚೆಂಡು ಕಟ್ ಮಾಡುವ ಪ್ರಯತ್ನ, ಕವರ್ಸ್ ಆಡುವ ಒಂದೋಟದ ಪೂರೈಕೆ ಆಗ್ತಾ ಇದೆ. ಪ್ರತಿಯೊಂದು ಚೆಂಡಿನಲ್ಲಿ ಒಂಟಿ ಓಟವನ್ನು ದಾಖಲಿಸಿದ್ರೆ ನಿಸ್ಸಂಶಯವಾಗಿ KT ರಾಜ್ಕುಮಾರ್ ಮಾಲೀಕತ್ವದ KTR ಸುಲಭ ಸಾಧ್ಯದ ರೀತಿಯಲ್ಲಿ ಜಯಿಸಿದೊಂದಿಗೆ GBI ಪ್ರೀಮಿಯರ್ ಲೀಗ್ 2026ರ ಫೈನಲ್ಗೆ ಟಿಕೆಟ್ ಅನ್ನು ಪಡೆಯಲಿಕ್ಕಿದ್ದಾರೆ. ಮತ್ತೊಮ್ಮೆ ಅನೀಸ್ ಎಸ್ಸಿಂದ ಅಂತಿಮ ಚೆಂಡು, ಲೋವರ್ ಫುಲ್ಟಾ ಚೆಂಡು, ಲಾಂಗ ನಡುವೆ ಒಂದೋಟ, ಎರಡನೇ ಓಟವನ್ನು ದಾಖಲಿಸುವುದರಲ್ಲಿ ಬಹಳಷ್ಟು ರೀತಿಯ ಒಂದು ರನ್ನಿಂಗ್ ಬಿಟ್ಟಿದ್ದ ವಿಕೆಟ್ ಅಂಕಣದ ಒಳಭಾಗದಲ್ಲಿ ಸಾಗಿ ಬರ್ತಾ ಇದೆ. ಮೂರನೇ ಓಟವನ್ನು ದಾಖಲಿಸುವುದರಲ್ಲಿ ಯಶಸ್ವಿಯಾಗಿ ಪೂರೈಸ್ತಾ ಇದ್ದಾರೆ ಪ್ರೀತಮ್ ಮತ್ತು ರಿಯಲ್ ಫೈಟರ್ ಹರಿ. 3 ಓಟದ ಸೇರ್ಪಡೆಯೊಂದಿಗೆ 3 ಓವರ್ ಮುಕ್ತಾಯದ ಬಳಿಕ 20 ಓಟವನ್ನು ದಾಖಲಿಸ್ತಾ ಇದೆ. KTR ತಂಡ ಜಯಕ್ಕಾಗಿ ಕೇವಲ 11 ಓಟಗಳು ಬರಬೇಕಾಗಿದೆ. ಅಂತಿಮ 30 ಚೆಂಡುಗಳ ಮುಂದೆ 30ಕ್ಕೆ 11. ಈ ಪಂದ್ಯಾಟ ಮುಗಿದ ಬಳಿಕ ಎರಡನೇ ಸೆಮಿಫೈನಲ್ ಪಂದ್ಯಾಟವನ್ನು ಆಡಲಿಕ್ಕಿರುವ ಟೀಮ್ ಇಂಡಿಯಾ ಬಾಬು 11 ವರ್ತೂರಿನ ತಂಡ ವಸೀಂ 11 ಥಂಡರ್ಸ್ ವಿರುದ್ಧವಾಗಿ ಎರಡನೇ ಸೆಮಿಫೈನಲ್ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. 2 ತಂಡದ ಆಟಗಾರರು ಈ ಪಂದ್ಯಾಟ ಮುಗಿದ ಬಳಿಕ ಪಿಚ್ ಮಧ್ಯಭಾಗದಲ್ಲಿ ತೆರಳಿ ಲೈನ್ ಅಪ್ ಅನ್ನು ಮಾಡಿಕೊಳ್ಳಿ ಎಂಬುದನ್ನು ಮೊದಲಾಗಿ ಸೂಚಿಸ್ತಾ ಇದ್ದೇವೆ. ನಾಳೆ 4ನೇ ಓವರ್ಗಾಗಿ ನಾಣೆಯಸ್ಕಾರಿಕೆಯಲ್ಲಿ ಹರೀಶ್ ಶೇಖರಲ್ಲಿ, ಪ್ರೀತಮ್ ನಾನ್ ಶೇಖರಲ್ಲಿ, ಗೂಟ ರಕ್ಷಣೆಯಲ್ಲಿ ಅಜಯ್, ಡಾಟ್ ಬಾಲ್ನ ಸೇರ್ಪಡ. ಎರಡನೇ ಬಾರಿ ನಾಣೆ ಟು ಹರಿ. ಹರಿಗೆ ಚೆಂಡು ಶಾರ್ಟ್ ಆಗಿ ಬಿದ್ದಿತ್ತು. ಸ್ಕ್ವೇರ್ ಲೆಗ್ ನಡುವೆ ಒಂದೋಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 21. ಜಯಕ್ಕಾಗಿ ಕೇವಲ 10 ಓಟಗಳು ಬರಬೇಕಾಗಿದೆ KTRಗೆ. ವಿಜಯದ ಹೊಸ್ತಿಲತ್ತ KTR. ಕ್ಕೆ 10 ಮೂರನೇ ಬಾರಿ. ನಾಡಿಯಸಿಂದ ಮೂರನೇ ಚೆಂಡು ಬಹಳಷ್ಟು ಮರೀತಿ ಹೊಡೆದ ಡೀಪ್ ಕವರ್ಸ್ ನಡುವೆ ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೋಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 22ಕ್ಕೆ ತಲುಪ್ತಾ ಇದೆ. ಕ್ಕೆ 9 ಓಟಗಳು ಬರಬೇಕಾಗಿದೆ. 4ನೇ ಬಾರಿ
ನಾಣೆಯಸಂತ 4ನೇ ಚೆಂಡು ಡಾಟ್ ಬಾಲ್ ನ ಸೇರ್ಪಡೆ. ರಿವರ್ಸ್ ಸ್ವೀಪ್ ಅನ್ನ ದಾಖಲಿಸಿದ್ರು. ದಾಂಡು ಚೆಂಡಿನ ಸಂಪರ್ಕ ಲಭಿಸ್ತಾ ಇಲ್ಲ. ಗೂಟ ರಕ್ಷಕ ಅಜಿತ್ ನ ಬೊಗಸಲ್ಲಿ ಚೆಂಡು ಸೇರ್ತಾ ಇದೆ. ಡಾಟ್ ಬಾಲ್ ನ ಸೇರ್ಪಡೆ. ಬಹಳ ಸುತ್ತಮ ರೀತಿಯ ಒಂದು ಎಸೆತ ತನ್ನ ಮೂಲಕವಾಗಿ ಔಟರ್ ಅಡ್ಜ್ ಆಗ್ತಾ ಇದೆ. ಅಜಿತ್ ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಆರಂಭಿಕ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಹರಿ ಬ್ಯಾಕ್ ಟು ದ ಪೆವಿಲಿಯನ್. ಜಯಕ್ಕಾಗಿ ಕೇವಲ 9 ಓಟಗಳು ಮಾತ್ರ ಬರಬೇಕಾಗಿದೆ KTRಗೆ. ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆ ನ್ಯಾಷನಲ್ ಬೆಂಗಳೂರಿನ ಪರವಾಗಿ ಸುದೀರ್ಘ ವರ್ಷದಿಂದ ಆಡ್ತಾ ಇರ್ತಕ್ಕಂಥ ಆಟಗಾರ ಅನುಭವಿ ದಾಂಡಿಗ ಪಾಪು ಅಲಿಯಾಸ್ ಫಹಾದ್ನ ಎಂಟ್ರಿ ಆಗ್ತಾ ಇದೆ. ಅದೇ ಶೋಟವನ್ನು ಇಲ್ಲಿ ದಾಖಲಿಸ್ತಾರೆ, ನೋಡಬೇಕಾಗಿದೆ. ಕೇವಲ ಜಯಕ್ಕಾಗಿ 9 ಓಟಗಳು ಮಾತ್ರ ಇಲ್ಲಿ ಬರಬೇಕಾಗಿದೆ ವಿಜಯಕ್ಕಾಗಿ KTRಗೆ. ಬಹುಶಃ ಇಲ್ಲಿ ಬಂಡರಾಜಣ್ಣ ಮಾಲೀಕದ BSR ಪಂದ್ಯಾಟವನ್ನು ಜಯಿಸಿದ್ರೆ ಇತಿಹಾಸವನ್ನು ನಿರ್ಮಿಸಲಿಕ್ಕಿದ್ದಾರೆ. ಕಾರಣ 25 ಚೆಂಡಿಗಳಲ್ಲಿ 9 ಓಟವನ್ನ ಮಾತ್ರ ಇಲ್ಲಿ ದಾಖಲಿಸಬೇಕಾಗಿದೆ KTR ತಂಡ. ಬಹಳ ಸುಧಾರಿತ ಕಾಟನ್ ಬೋರ್ಡ್ ಅನ್ನ ಪಡ್ಕೊಂಡ್ರು. ಫಹಾದ್ ಇನ್ನಿಂಗ್ಸ್ ದುರದೃಷ್ಟಕರ ರೀತಿಯಲ್ಲಿ ಅಂತ್ಯವನ್ನು ಕಾಣ್ತಾ ಇದೆ. ಸ್ವೀಪ್ ಮಾಡುವ ಹಂತದಲ್ಲಿ ಎಡವಿಕೆಯನ್ನ ಕಂಡುಕೊಂಡ್ರು. ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡ್ಲಿಕ್ಕೆ ಹೋದ್ರು. ಸದ್ಯ ಈಗ ಕ್ಯಾಚ್ ಅನ್ನು ನೀಡಿ ನಿರ್ಗಮಿಸ್ತಾ ಇದ್ದಾರೆ. ಕಾಟನ್ ಬೋರ್ಡ್ ಆಗಿ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 2 ಪ್ರಮುಖ ವಿಕೆಟ್ ಆಘಾತವನ್ನು ಕಂಡುಕೊಂಡಿದೆ. 4 ಓವರ್ ಮುಕ್ತಾಯದ ಬಳಿಕ 22 ಓಟವನ್ನು ದಾಖಲಿಸ್ತಾ ಇದೆ ಇಲ್ಲಿ KTR. 24ಕ್ಕೆ 9 ಓಟಗಳು ಬರಬೇಕಾಗಿದೆ. ಇಪ್ಪತ್ನಾಲ್ಕಕ್ಕೆ 9 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ KTRಗೆ. ಹೊಸ ಬೌಲರ್ ಅರುಣ್ ಮಾಧವನ್ 5ನೇ ಓವರ್ಗಾಗಿ. ಅಲ್ಲಿ 2ನೇ ಸೆಮಿಫೈನಲ್ ಪಂದ್ಯಾಟಕ್ಕೆ 2 ತಂಡದ ಆಟಗಾರರು ಸಿದ್ಧತೆಯಲ್ಲಿರಬೇಕು. ಟಾಸ್ ಕಾರ್ಯಕ್ರಮ ಪಿಚ್ ನ ಮಧ್ಯಭಾಗದಲ್ಲಿ ಸಾಗಿ ಬರಲಿಕ್ಕಿದೆ. ಟೀಮ್ ಇಂಡಿಯಾ ಬಾಬು 11 ಮತ್ತು ವಸೀಂ 11 ಥಂಡರ್ಸ್. ಈ ಪಂದ್ಯಾಟ ಮುಗಿದ ಬಳಿಕ ಶೀಘ್ರಗತಿಯಲ್ಲಿ ಅಂಕಣದ ಒಳಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪಂದ್ಯಾಟವನ್ನು ಮುಂದುವರಿಸಿ ಅರುಣ್ ಅಂತ ಚೆಂಡು ಡಾಟ್ ಬಾಲ್ ನ ಸೇರ್ಪಡೆ. 23ಕ್ಕೆ ಕೇವಲ 9 ಓಟಗಳು ಬರಬೇಕಾಗಿದೆ KTRಗೆ. 2ನೇ ಬಾರಿ ಅರುಣ್ ಟು ಪ್ರೀತಮ್ ರೇವಂತ್ ನಾನ್ ಸ್ಟ್ರೈಕರ್ ಅಲ್ಲಿ. ಬಹಳ ಸುತ್ತಮರಿತಿ ಎಸೆದ ಡಾಟ್ ಬಾಲ್ ನ ಸೇರ್ಪಡ. 22ಕ್ಕೆ 9.
ಪೂರ್ಣಕವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಬಹಳಷ್ಟು ಮರದಿ ಆಟ. ಗೂಟದ ಹಿಂಬದಿಯಲ್ಲಿ ಚೆಂಡು ಕ್ರಮಿಸ್ತಾ ಇದೆ. ಅಜಿತ್ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸಿದ್ರು. 2 ಓಟದ ಪೂರೈಕೆ. ತಂಡದ ಒಟ್ಟುಮೊತ್ತ 24ಕ್ಕೆ ತಲುಪ್ತಾ ಇದೆ. 2 ವಿಕೆಟ್ ನಷ್ಟಕ್ಕೆ. ಜಯಕ್ಕಾಗಿ ಕೇವಲ 7 ಓಟಗಳು ಮಾತ್ರ ಬರಬೇಕಾಗಿದೆ ಅಂತಿಮ 21 ಚೆಂಡುಗಳ ಮುಂದೆ. ಇಪ್ಪತ್ತೊಂದಕ್ಕೆ 7. 4ನೇ ಬಾರಿ ಅರುಣ್ ಅಂತ 4ನೇ ಚೆಂಡು ಶಾರ್ಟ್ ಎಕ್ಸಕವನ್ನು ನೋಡುವ ಕ್ರಮಿಸ್ತಾ ಇತ್ತು. ಅನೀಸ್ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಶಾರ್ಟ್ ಎಕ್ಸಕವನ್ನು ನಡುವೆ ಡಾಟ್ ಬಾಲ್ನ ಸೇರ್ಪಡೆ. ಮತ್ತೊಮ್ಮೆ ಅರುಣ್ ಮಾಧವನ್ 5ನೇ ಬಾರಿ. ಪ್ರೀತಮ್ಗೆ ಸಂದ ಚೆಂಡು ಬಹಳಷ್ಟು ರೀತಿಯ ಹೊಡೆತ. ಡಿ ಪ್ರೇಕ್ಷಕರ ನಡುವೆ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಅರುಣ್ ಮಾಧವನ್. 1 ಓಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು 25ಕ್ಕೆ ತಲುಪ್ತಾ ಇದೆ. 19ಕ್ಕೆ 6 ಓಟಗಳು ಮಾತ್ರ ಬರಬೇಕಾಗಿದೆ. 19ಕ್ಕೆ 6. ಮತ್ತೊಮ್ಮೆ ಅರುಣ್ ಮಾಧವನ್ ಬಹಳಷ್ಟು ರೀತಿಯ ಹೊಡೆತ. ಡಿ ಪ್ರೇಕ್ಷಕ ನೋಡುವ ಚೆಂಡು ಕ್ರಮಿಸ್ತಾ ಇತ್ತು. 1 ಓಟದ ಹೆಚ್ಚುವರಿ ಸೇರ್ಪಡೆ. ಓವರ್ ಕೂಡ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ 5 ಓವರ್ನ ಬಳಿಕ 26 ಓಟವನ್ನು ದಾಖಲಿಸ್ತಾ ಇದೆ KTR 2 ವಿಕೆಟ್ ನಷ್ಟಕ್ಕೆ. ಶುಭ ಶುಕ್ರವಾರದಂದು ಆರಂಭಗೊಂಡಿರ್ತಕ್ಕಂಥ GBI ಸೋಷಿಯಲ್ ಆರ್ಗನೈಸೇಷನ್ ವತಿಯಿಂದ GBI ಪ್ರೀಮಿಯರ್ ಲೀಗ್ 2026 ಶುಕ್ರವಾರದಿಂದ ಇವತ್ತಿನ ದಿನವರೆಗೂ ಪ್ರತಿಯೊಂದು ಪಂದ್ಯಾಕೂಟಕ್ಕೂ ಕೂಡ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗಾಗಿ ಅಭ್ಯುತ್ ಗ್ರೂಪ್ನ ಮಾಲೀಕರು ಶ್ರೀಯುತ ಭರತ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆಯುವ ಆಟಗಾರನಿಗೆ ಬ್ಯಾಟ್ ಅನ್ನು ನೀಡಿ ಗೌರವಿಸುವ ಮುಖ್ಯವಾಗಿ ಹೃದಯ ಶ್ರೀಮಂತಿಕೆಯನ್ನು ಮೆರೀತಾ ಇದ್ದಾರೆ. ಅವರಿಗೆ ಮಗಿ ಗ್ಲಾಡ್ವಿನ್ ಹಾಗೂ ಸಮಸ್ತ GBI ಸೋಷಿಯಲ್ ಆರ್ಗನೈಸೇಷನ್ ಪರವಾಗಿ ತುಂಬು ಹೃದಯ ಸ್ಪರ್ಶಿ ಧನ್ಯವಾದ ಅಭಿನಂದನೆಯನ್ನ ಸಮರ್ಪಿಸ್ತಾ ಇದ್ದೇವೆ. ಇದೇ ರೀತಿ ಪ್ರೀತಿ ಪ್ರೋತ್ಸಾಹ ಹಂಬಲ ಬೆಂಬಲ ಸದಾ ಕಾಲ ಇರಲಿ ಅಂತ ಭರತ್ ರವರ ಮುಖೇನ ಆಚರಿಸ್ತಾ ಇದ್ದೇವೆ. ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 18ಕ್ಕೆ 5 ಓಟಗಳು ಮಾತ್ರ ಬರಬೇಕಾಗಿದೆ. ರೇವಂತ ಸ್ಟ್ರೈಕರ್ ಅಲ್ಲಿ ನಾಣಿ ಎಸ್ ಕಾರ್ಕೆಲಿ. ವೈಡ್ ಬಾಲ್ ಸೂಚನೆ. 1 ಓಟದ ಹೆಚ್ಚುವರಿ ಸೇರ್ಪಡೆ. ಜಯಕ್ಕಾಗಿ ಕೇವಲ 4 ಓಟಗಳು ಮಾತ್ರ ಬರಬೇಕಾಗಿದೆ. KT ರಾಜ್ಕುಮಾರ್ ಮಾಲೀಕತ್ವದ KTR GBI ಪ್ರೀಮಿಯರ್ ಲೀಗ್ 2026 ಫೈನಲ್ಗೆ ಪ್ರವೇಶವನ್ನು ಕಾಣುವ ಸಲುವಾಗಿ ಬಳಸಿದ ರೀತಿಯ ಒಂದು ಕ್ಷೇತ್ರ ರಕ್ಷಣೆ. 1 ಓಟದ ಪೂರೈಕೆ. ಅದೇ ರೀತಿ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಗಾಗಿ ನೀಡ್ತಾ ಇರ್ತಕ್ಕಂಥ ದಾನಿಗಳು ಬೈಸಿಕಲ್ ಅನ್ನು ನೀಡ್ತಾ ಇದ್ದಾರೆ. ಕೋಲಾರ ಪರಿಸರದ ಕರ್ನಾಟಕ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅಜಯ್ ರವರು ನೀಡಿ ಗೌರವಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ರಿವರ್ಸ್ ದಾಖಲಿಸಿದ್ರು. ಚೆಂಡು ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ತನ್ಮೂಲಕವಾಗಿ KT ರಾಜ್ಕುಮಾರ್ ಮಾಲೀಕತ್ವದ KTR ತಂಡ GBI ಪ್ರೀಮಿಯರ್ ಲೀಗ್ 2026 ಫೈನಲ್ಗೆ ಲಗ್ಗೆ ಇಡ್ತದೆ. ಆ ತಂಡಕ್ಕೆ ಮೊದಲಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ. ಅದೇ ರೀತಿ ಬಂಡೆ ರಾಜಣ್ಣ ಮಾಲೀಕತ್ವದ ಒಂದು ತಂಡ BSR ತಂಡಗೂ ಕೂಡ ಅಭಿನಂದಿಸ್ತಾ ಇದ್ದೇವೆ. ಒಂದು ಕ್ರೀಡಾ ಟೂರ್ನಿಯಲ್ಲಿ ತಮ್ಮ ತಂಡವನ್ನು ನೋಂದಾಯಿಸಿಕೊಂಡಿದ್ದಕ್ಕಾಗಿ.